ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠ ದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನಂತರಂಗಾರ್ಯಶ್ಚಿಂ ವಿಜೇತಾಂ ಭುವಿ ಯಸ್ತಾತ್ಮೀಯ ಭರಂ ವರಪ್ರದ ಗುರೋ ವೈರಾಗ್ಯ ಭಾಗ್ಯೋ ವರಧೋ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷ ಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲ ಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವಯುಗಾಗಮಾन्तम् ಆಚಾರ್ಯ ಭಕ್ತಿ ಪರಿಪೂತಮದರ್ಘಶೀಲಂ ಗೋಪಾಲದೇಶಮುನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜ ಪದಾಬ್ಜ ಭೃಂಗ ಶ್ರೀವಾಸ ಯೋಗಿ ಗುರುನಾಥ್ ಭಾರಮೀಶೆ ಭಕ್ತ್ಯಾದಿಪೂರ್ಣ ವರದಾರಿ ಕೃಪಾತ್ತಚಿಹ್ನಂ ಶ್ರೀ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ರಂಗೇಶ ಪಾದ ವಿನತಂ ಶ್ರೀನಿವಾಸ ಮುನಿಂ ಭಜೆ. श्रीमान् वेंकटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां जयुग्मरुक्मं व्यामोहतस्तरितराणि मेने अस्मद्गुरोर्भगवतोऽस्य सिन्धो रामानुजस्य चरणौ शरणं प्रपद्ये. इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कूरकुलाधिपम्. येनोपनिषदां भाष्यं रामानुजमुतामिदं रम्यं कृतं प्रपद्ये तं रङ्गरामानुजं मुनिम्. अद्भुतं यस्य विक्रान्तं वेदवीथी विशोधने अपरं निगमान्तार्क्यं प्रपद्ये वीरराघवम्. अतसी गुच्छसच्छाय मञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्. ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः स्तुष्टुवागुंसस्तनूभिः व्यशेम देवहितं यदायुः. स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु. ॐ शान्ति शान्ति शान्तिः. ಉಪನಿಷತ್ತಿನ ಎರಡನೆಯ ಮುಂಡಕದ ಎರಡನೆಯ ಖಂಡದಲ್ಲಿ ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ ಒಂದು ಮಂತ್ರದ ಅರ್ಥವನ್ನ ನೋಡಿದ್ವಿ. ಅದರಲ್ಲಿ ಪರಮಾತ್ಮನ ದರ್ಶನವಾದರೆ ಅವನಿಗೆ ಎಲ್ಲವೂ ಕರ್ಮಗಳೆಲ್ಲ ಪೂರ್ಣವಾಗಿ ಮುಗಿಯುತ್ತೆ ಅಂತ ಹೇಳಿರೋದು ಅದಿಲ್ಲಿ ತಿಳಿಸಲ್ಪಡುತ್ತೆ. ಅದರ ಪರಮಾತ್ಮನನ್ನು ನೋಡಿದ್ರೆ ಅದರ ಫಲ ಇಲ್ಲಿ ಹೇಳಿದ್ ಬಂದಿದೆ. ತದ್ವಿಜ್ಞಾನೇನ ಪರಿಪಶ್ಯಂತಿ ಧೀರಾಃ ಆನಂದ ರೂಪಂ ಅಮೃತಂ ಯದ್ವಿಭಾತಿ ಅಂತ ಹೇಳಲ್ಪಟ್ಟ ಪರಮಾತ್ಮನ ದರ್ಶನದ ಫಲವನ್ನ ಭಿದ್ಯತೆ ಹೃದಯ ಗ್ರಂಥಿ ಅಂತಃಕರಣದ ಗ್ರಂಥದಂತೆ ಗ್ರಂಥಿಗಳಂತೆ ಇರುವಂತಹ ಬಿಡಿಸಲು ಬಹಳ ಕಷ್ಟವಾದ ರಾಗದ್ವೇಷಾದಿಗಳೆಲ್ಲ ಎಲ್ಲವೂ ನಾಶವಾಗಿಬಿಡುತ್ತೆ ಅಂತ ಹೇಳಿ ಬ್ರಹ್ಮಜ್ಞಾನದಿಂದ ಸಾರ್ವಜ್ಞ ಸಿದ್ಧೇ ಸರ್ವ ವಿಷಯಕ ಸಂಶಯ ನಶ್ಯಂತಿ, ಎಲ್ಲ ಸಂಶಯಗಳು ನಾಶವಾಗುತ್ತೆ. ಮತ್ತೆ ಪ್ರಾರಬ್ಧ ವ್ಯತಿರಿಕ್ತವಾದ ಕರ್ಮಗಳು ಮಾತ್ರ ಇರುತ್ತೆ ಅವನಿಗೆ. ಅದು ಕರ್ಮಗಳಿಗೆ ನಾಶ ಅಂದ್ರೆ ಏನು ಅಂದ್ರೆ ಫಲಜನನ ಶಕ್ತಿ ವಿನಾಶವಾಗೋದು, ಫಲವನ್ನು ಕೊಡೋದಿಲ್ಲ. ಕರ್ಮಗಳಿಗೆ ಫಲ ಉಂಟು ಮಾಡುವಂತಹ ಯಾವ ಒಂದು ಶಕ್ತಿ ಇದೆಯೋ ಅದು ನಾಶವಾಗಿಬಿಡುತ್ತೆ. ಅದನ್ನ ಭಾಷ್ಯಕಾರರು ತದಧಿಗಮ ಉತ್ತರ ಪೂರ್ವಾಗಯೋಗೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಅಂತ ಸೂತ್ರದಲ್ಲಿ 4ನೇ ಅಧ್ಯಾಯದ ಮೊದಲ ಪಾದದಲ್ಲಿ ಬರುವ ಸೂತ್ರ. ಅದರಲ್ಲಿ ವ್ಯಾಖ್ಯಾನ ಮಾಡುವಾಗ ಅಘಸ್ಯ ವಿನಾಶಕರಣಂ ಉತ್ಪನ್ನಾಯಾಹ ತಚ್ಛಕ್ತೇಃ ವಿನಾಶಕರಣಂ. ಅಘ ಅಂದ್ರೆ ಪಾಪ, ಪಾಪಗಳನ್ನ ನಾಶ ಮಾಡೋದು ಅಂದ್ರೆ ಉತ್ಪನ್ನವಾಗುವಂತಹ ಆ ಪಾಪಗಳ ಶಕ್ತಿ ಏನಿದೆಯೋ ಅದನ್ನ ನಾಶ ಮಾಡೋದು, ಅಂದ್ರೆ ಫಲವನ್ನು ಉಂಟು ಮಾಡದೇ ಇರೋ ಹಾಗೆ ಮಾಡೋದು. ಶಕ್ತಿ ಅಂದ್ರೆ ಏನು ಅಂದ್ರೆ ಪರಮಾತ್ಮನ ಅಪ್ರೀತಿ, ಪರಮ ಪುರುಷ ಅಪ್ರೀತಿ ರೇವ ವಿಭಾಷಿತಂ. ಪರಮ ಪುರುಷನ ಅಪ್ರೀತಿಯೇ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಅವನ ನಿಗ್ರಹ ಅಂತ ಅರ್ಥ. ಅನುಗ್ರಹ ನಿಗ್ರಹಗಳೇ ಪುಣ್ಯ ಪಾಪಗಳು ಅಂತ ಹೇಳಲ್ಪಟ್ಟಿದೆ. ಆ ಪುಣ್ಯ ಪಾಪ ರೂಪವಾದ ಕರ್ಮಗಳಿಗೆ ಅನುಗ್ರಹ ನಿಗ್ರಹಗಳು ಉಂಟಾಗುತ್ತೆ. ಪರಮಾತ್ಮನ ನಿಗ್ರಹದಿಂದ ಅದಕ್ಕೆ ಅನುಗುಣವಾದ ಫಲಗಳು ಬರುತ್ತೆ. ಕರ್ಮ ನಾಶ ಅಂದ್ರೆ ಆ ಅನುಗ್ರಹ ಸಂಕಲ್ಪಗಳೆಲ್ಲ ಹೋಗ್ಬಿಡುತ್ತೆ. ಅದುವೇ ಶಕ್ತಿ ಅಂತ ಹೇಳಲ್ಪಟ್ಟಿರೋದು. ಆ ಫಲಜನನ ಶಕ್ತಿ ಅನ್ನೋದು ಹೋಗ್ಬಿಡುತ್ತೆ. ಅದನ್ನ ತಸ್ಮಿನ್ ದೃಷ್ಟೇ ಪರಾವರೆ,
ಪರೇ ಅವರೇ ಯಸ್ಮಾತ್ ಸಹ ಪರಾವರಃ. ಮಿಕ್ದವರೆಲ್ಲ ಪರೇ ಅವರೇ, ಪರರಾದವರು ಕೂಡ ಅವನಿಗೆ ಅವರರು ಅಂತ ಅರ್ಥ. ಉತ್ಕೃಷ್ಟರಾದವರು ಅವನಿಗೆ ಹೋಲಿಸಿದ್ರೆ ನಿಕೃಷ್ಟರೇ ಅಂತ. ಸರ್ವೋತ್ಕೃಷ್ಟಾಪಿ ಬ್ರಹ್ಮದೇವ ಯಸ್ಮಾತ್ ನಿಕೃಷ್ಟಾಹ ಇತ್ಯರ್ಥ. ಎಲ್ಲರಿಗಿಂತಲೂ ಉತ್ಕೃಷ್ಟರಾದ ಚತುರ್ಮುಖ ಬ್ರಹ್ಮನೇ ಮೊದಲಾದವರು ಪರಮಾತ್ಮನಿಗಿಂತ ನಿಕೃಷ್ಟರಾದವರೇ ಅನ್ನೋ ಅರ್ಥದಲ್ಲಿ ಒಂದು ಪರಾವರ ಶಬ್ದಕ್ಕೆ ಅರ್ಥ ಪರೇ ಪರೇ ಅವರೇ, ಪರೇ ಯಸ್ಮಾತ್ ಅವರೇ. ಅಥವಾ ಅಪರಾವರೇ ಅಂದ್ರೆ ಪರಾವರ ಶರೀರಕ್ಕೆ ಸರ್ವಾತ್ಮಭೂತ ಇತ್ಯರ್ಥ. ತಸ್ಮಿನ್ ದೃಷ್ಟೇ ಪರಾವರೇ ಅಂದ್ರೆ ಪರಾವರ ಶರೀರಕ್ಕೆ ಅಂತ ಹೇಳ್ಬಿಟ್ಟು ಸರ್ವಾತ್ಮಭೂತೆ ದೃಷ್ಟೇ ಅಂತ ಅರ್ಥ ಮಾಡ್ಬೋದು. ತಸ್ಮಿನ್ ತಾದೃಶೇ ತಸ್ಮಿನ್ ದರ್ಶನ ಸಮಾನಾಕಾರ ಜ್ಞಾನ ವಿಷಯೀಕೃತೆ ಇತ್ಯರ್ಥ. ಇದು ಉಪಾಸನೆಗೆ ಫಲ. ಇದುವೇ ದರ್ಶನ ಸಮಾನಾಕಾರವಾದ ಜ್ಞಾನ ಉಂಟಾಗುವುದೇ ಉಪಾಸನೆಗೆ ಫಲ ಅಂತ ಹೇಳಲ್ಪಟ್ಟಿದೆ. ಇದಕ್ಕೆ ಒಂದು ಸಂಶಯ ಇದರ ಮೇಲೆ. ನಚ ಅಶ್ವೈವ ರೋಮಾಣಿ ವಿಧೂಯ ಪಾಪಂ ಚಂದ್ರೈವ ರಾಹೋರ್ಮುಖಾತ್ ಪ್ರಮುಚ್ಯ ಧೂತ್ವಾ ಶರೀರಂ ಅಕೃತಂ ಕೃತಾತ್ಮ ಬ್ರಹ್ಮಲೋಕಂ ಅಭಿಸಂಭವಾಮಿ ಇತಿ ಶರೀರ ವಿಯೋಗ ಕಾಲೇ ಏವ ಪುಣ್ಯಪಾಪಾಖ್ಯ ಕರ್ಮ ವಿನಾಶಸ್ಯ ಕೃತತ್ವಾತ್. ಕೃತಿಯಲ್ಲಿ ಹೇಳಿರೋದು ಅಶ್ವೈವ ರೋಮಾಣಿ ವಿಧೂಯ ಪಾಪಂ. ಒಂದು ಕುದುರೆ ತನ್ನ ಮುಖವನ್ನ ಕೊಡವಿ ತನ್ನ ಕೂದಲುಗಳಿಂದ ಹೇಗೆ ಅದರಲ್ಲಿರುವ ರೋಮಗಳಲ್ಲಿ ಇರುವ ಧೂಳನ್ನೆಲ್ಲ ಕೊಡವಿ ಹಾಕಿಬಿಡುತ್ತೋ ಆ ರೀತಿ ಎಲ್ಲವನ್ನು ಇವನು ಕೊಡವಿ ಹಾಕಿಬಿಟ್ಟು ಪಾಪಗಳನ್ನ ರಾಹುವಿನ ಮುಖದಿಂದ ಚಂದ್ರನು ಹೇಗೆ ಬಿಡಿಸ್ಕೊಂಡು ಹೋಗ್ತಾನೋ ಆ ರೀತಿ ಶರೀರವನ್ನ ಧೂತ್ವ ಶರೀರವನ್ನು ಒದರಿ ಹಾಕಿಬಿಟ್ಟು ಬ್ರಹ್ಮಲೋಕಂ ಅಕೃತಂ ಕೃತಾತ್ಮ ಆದವನು. ಉಪಾಸನೆ ಯಾವ ಉಪಾಯವನ್ನು ಮಾಡಬೇಕು ಮೋಕ್ಷಕ್ಕೆ ಅದನ್ನು ಮಾಡಿದಂತಹವನು ಅಕೃತಂ ಬ್ರಹ್ಮಲೋಕಂ ಅಭಿಸಂಭವಾಮಿ, ಪರಮಾತ್ಮನನ್ನ ಹೋಗಿ ನಾನು ಪಡೆಯುತ್ತೇನೆ. ಅಕೃತನಾದವನು ಅಂದ್ರೆ ದಿವ್ಯನಾದವನು ಅಂತ ಅರ್ಥ. ಅವನನ್ನ ಪಡೆಯುತ್ತೇನೆ ಅಂತ ಹೇಳಿರೋದು ಇದರಲ್ಲಿ ಏನು ತಿಳಿಯುತ್ತೆ ಈ ವಾಕ್ಯದಲ್ಲಿ ಅಂದ್ರೆ ಶರೀರ ವಿಯೋಗ ಕಾಲದಲ್ಲಿಯೇ ಪುಣ್ಯ ಪಾಪ ಆಖ್ಯ ಕರ್ಮ ವಿನಾಶಸ್ಯ ಶ್ರುತತ್ವ. ಇದನ್ನು 4ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ವಿಚಾರ ಮಾಡ್ತಾರೆ ಭಾಷ್ಯದಲ್ಲಿ, ಬ್ರಹ್ಮಸೂತ್ರದಲ್ಲಿ. ಪಾಪಗಳು ಯಾವಾಗ, ಕರ್ಮಗಳು ಪೂರ್ಣವಾಗಿ ಯಾವಾಗ ನಾಶವಾಗುತ್ತೆ? ಶರೀರ ವಿಯೋಗ ಕಾಲದಲ್ಲಿಯೇ ಹೋಗುತ್ತೆಯೇ, ಇಲ್ಲ ಶರೀರವನ್ನು ಬಿಟ್ಟು ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ವಿರಜಾ ನದಿಯಲ್ಲಿ ಸೂಕ್ಷ್ಮ ಶರೀರ ಬಿಡ್ತಾನಲ್ಲ ಅಲ್ಲಿ ಹೋಗುತ್ತೆಯೇ, ಇಲ್ಲೂ ಸ್ವಲ್ಪ ಹೋಗುತ್ತೆ, ದಾರಿಯಲ್ಲಿ ಸ್ವಲ್ಪ ಹೋಗುತ್ತೆ, ಹಾಗೆ ಹೇಳ್ಬೇಕೆ? ಇದೆಲ್ಲ ವಿಚಾರ ಮಾಡಿ ಈ ಶರೀರ ವಿಯೋಗ ಕಾಲದಲ್ಲಿಯೇ ಎಲ್ಲವೂ ಹೋಗ್ಬಿಡುತ್ತೆ ಅಂತ ನಿಶ್ಚಯ ಮಾಡ್ತಾರೆ. ಕರ್ಮಗಳು ಪರಿಪೂರ್ಣವಾಗಿ ಈ ಅಂತಿಮ ಶರೀರ ಸಂಬಂಧ ಹೋದ ಒಡನೆ ಕರ್ಮಗಳು ಪೂರ್ಣವಾಗಿ ಇಲ್ಲಿಯೇ ನಾಶವಾಗ್ಬಿಡುತ್ತೆ. ಆಮೇಲೆ ಅವನಿಗೆ ಒಂದು ವಿಶೇಷವಾದ ಸೂಕ್ಷ್ಮ ಶರೀರ ಬರುತ್ತೆ. ಅರ್ಚಿರಾದಿ ಮಾರ್ಗದಲ್ಲಿ ಹೋಗಕ್ಕೆ ಅವನಿಗೆ ಹೇಗೆ ಕರ್ಮವಿಲ್ಲದೆ ಹೋದ್ರೆ ಹೇಗೆ ಹೋಗ್ತಾನ ಅವನು ಅರ್ಚಿರಾದಿ ಮಾರ್ಗದಲ್ಲಿ ಅಂತ ಹೇಳಿದ್ರೆ ಒಂದು ಸೂಕ್ಷ್ಮ ಶರೀರ ಬರುತ್ತೆ. ಅದು ಕರ್ಮಕೃತವಾದದ್ದಲ್ಲ, ಉಪಾಸನೆಯ ಬಲದಿಂದ ಬಂದಂತಹ ಸೂಕ್ಷ್ಮ ಶರೀರ. ಉಪಾಸನೆ ಅಥವಾ ಪ್ರಪತ್ತಿ, ಉಪಾಯದ ಅನುಷ್ಠಾನ ಎಲ್ಲಿದೆ ಫಲ ಕೊಡ್ಬೇಕು ಅಂದ್ರೆ ಏನರ್ಥ? ಪ್ರಪತ್ತಿಗೋ ಉಪಾಸನೆಗೋ ಪರಮಾತ್ಮ ಪ್ರಾಪ್ತಿ ಅನ್ನೋದು ಫಲ. ಪರಮಾತ್ಮ ಪ್ರಾಪ್ತಿ ಅನ್ನೋ ಫಲದಲ್ಲಿ ಅರ್ಚಿರಾದಿ ಮಾರ್ಗದಲ್ಲಿ ಹೋಗೋದು ಸೇರಿದೆ. ಅರ್ಚಿರಾದಿ ಮಾರ್ಗದಲ್ಲಿ ಇವನ್ನ ಕರೆದುಕೊಂಡು ಹೋಗಿ ಪರಮಾತ್ಮನ ಸೇರಿಸೋ ತನಕ ಉಪಾಸನೆಯ ಫಲ ಅದರಲ್ಲಿ ಎಲ್ಲ ಅಂತರ್ಗತ. ಉಪಾಸನೆಯ ವಿಶೇಷದಿಂದಲೇ ಆ ಉಪಾಯ ಮೋಕ್ಷೋಪಾಯದ ವಿಶೇಷದಿಂದಲೇ ಸೂಕ್ಷ್ಮ ಶರೀರ ಒಂದು ವಿಶೇಷವಾಗಿ ಉಂಟಾಗಿ ಅರ್ಚಿರಾದಿ ಮಾರ್ಗದಲ್ಲಿ ಹೋಗಿ ಪರಮಾತ್ಮನನ್ನು ಸೇರ್ತಾನೆ ಅನ್ನೋದು ಅಲ್ಲಿ ಅರ್ಥ ನಿಶ್ಚಯ ಮಾಡ್ತಾರೆ. 4ನೇ ಅಧ್ಯಾಯದಲ್ಲಿ ಬರುವ ವಿಷಯ. 4ನೇ ಅಧ್ಯಾಯದಲ್ಲಿ ಇದು ಮೊದಲನೆಯ ಪಾದದಲ್ಲಿಯೇ ಇವನ ಕರ್ಮಗಳೆಲ್ಲ ಕರ್ಮ ಬಂಧದಿಂದ ಹೇಗೆ ಬಿಡಿಸ್ಕೊಳ್ತಾನೆ. 3 ಬಂಧಗಳಿದೆ ಇವನಿಗೆ. ಕರ್ಮದ ಒಂದು ಬಂಧ, ದೇಹ ಬಂಧ, ಪ್ರಕೃತಿ ಮಂಡಲದ ಒಂದು ಬಂಧ. 3 ಕಡೆ ಬಿಡಿಸ್ಕೊಂಡು ಹೋಗ್ಬೇಕು. ಕರ್ಮದಿಂದ ಬಿಡುಗಡೆ ಆಗೋದು ಮೊದಲನೇ ಪಾದ 4ನೇ ಅಧ್ಯಾಯದಲ್ಲಿ. ದೇಹದಿಂದ ಬಿಡುಗಡೆ ಆಗೋದು 2ನೇ ಪಾದ. ವಾಗ್ ಮನಸಿ ಸಂಪದ್ಯತೆ ಮನಃ ಪ್ರಾಣೇ ಪ್ರಾಣಸ್ತೇಜಸಿ ಅಂತ ಹೇಳಿ ತೇಜಃ ಪರಸ್ಯಾಂ ದೇವ. ಶರೀರದಿಂದ ಉತ್ಕ್ರಮಣ ಹೇಗಾಗುತ್ತೆ ಇವನಿಗೆ ಮರಣದಲ್ಲಿ? ಶರೀರ ಬಿಡಿಸ್ಕೊಳ್ಬೇಕು ನೆಕ್ಸ್ಟ್. ಅದಾದ್ಮೇಲೆ ಅರ್ಚಿರಾದಿ ಮಾರ್ಗ ಹೋಗಿ ಪ್ರಕೃತಿ ಮಂಡಲವನ್ನ ದಾಟಿ ಹೋಗ್ಬೇಕು ಇವನು. ಪ್ರಕೃತಿ ಮಂಡಲದಲ್ಲಿ ಅದನ್ನ ಬಿಟ್ಟು ಹೋದ್ರೇನೆ ಪರಮ ಪದಕ್ಕೆ ಹೋಗಿ ಸೇರ್ತಾನೆ.
3 ಪಾದಗಳಲ್ಲಿ 3 ಬಂಧನಗಳಿಂದ ಬಿಡಿಸ್ಕೊಳ್ಳೋದು ಹೇಳಿ 4ನೇ ಪಾದದಲ್ಲಿ ಪರಬ್ರಹ್ಮ ಪ್ರಾಪ್ತಿ. ಹೀಗೆ 4 ಪಾದಗಳಲ್ಲಿ 4ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾರೆ. ಅದರಲ್ಲಿ ಈ ವಾಕ್ಯಗಳನ್ನೆಲ್ಲ ವಿಚಾರ ಮಾಡಿದಾಗ ಸಾಂಪರಾಯೇ ಕರ್ತವ್ಯ ಅಭಾವಾತ್ ಸೂತ್ರದಲ್ಲಿ ಹೇಳಿದ್ರು, ಕಡೆ ಶರೀರವನ್ನು ಬಿಟ್ಟು ಹೋಗುವಾಗ ಸಾಂಪರಾಯೇ, ಕಡೆ ಶರೀರವನ್ನು ಅವನು ಬಿಟ್ಟು ಹೋಗುವಾಗ ಕರ್ತವ್ಯ ಅಭಾವಾತ್, ಇವನು ಕರ್ಮದಿಂದ ದಾಟಬೇಕಾದ ಅನುಭವಿಸಿ ಮುಗಿಸ್ಬೇಕಾದ ಫಲ ಯಾವುದೂ ಇರೋದಿಲ್ಲ ಅವನಿಗೆ, ಎಲ್ಲಾ ಕರ್ಮವೂ ಹೋಗ್ಬಿಡುತ್ತೆ ಅವನಿಗೆ ಅಂತ ಹೇಳಿ ಇತಿ ಸೂತ್ರ ತದ್ಭಾಷ್ಯಯೋರಪಿ ತಥೈವ ಪ್ರತಿಪಾದನಾತ್ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಇತಿ ದರ್ಶನ ಸಮಾನಾಕಾರ ಜ್ಞಾನಾರಂಭ ಸಮಯ ಏವ ಶ್ರೂಯಮಾಣಃ ಕರ್ಮಕ್ಷಯಃ ಕಥಮುಪಪದ್ಯತಾಂ ಇತಿ ವಾಚ್ಯಂ. ನಚ ವಾಚ್ಯಂ, ಇದು ನಚ ವಾಚ್ಯ ಅರ್ಥ ಅಂತ ಇದಕ್ಕೆ ಹೆಸರು. ಆರಂಭದಲ್ಲಿ ನಚ ವಾಚ್ಯಂ ಅಂತ ಅರ್ಥ ಇದಕ್ಕೆ. ನಚ ಅಶ್ವೈವ ರೋಮಾಣಿ ಅಂತ ಮಾಡಿ ಕಥಮುಪ್ಯತಾಂ ಇತಿ ವಾಚ್ಯಂ. ನಚವ, ಹೀಗೆ ನೀವು ಹೇಳಕ್ಕಾಗಲ್ಲ, ಇಲ್ಲಿಯೇ ಹೋಗ್ಬಿಡುತ್ತೆ ಅಂತಾರಲ್ಲ, ಮತ್ತೆ ದರ್ಶನ ಸಮಾನಾಕಾರ ಆರಂಭ ಸಮಯದಲ್ಲಿಯೇ ಹೇಗಾಗಕ್ಕೆ ಸಾಧ್ಯ? ಉಪಾಸನೆ ಪೂರ್ಣವಾಗಬೇಕು. ಉಪಾಸನೆ ಆರಂಭದಲ್ಲಿ ಇವನಿಗೆ ಉತ್ತರಾಘ, ಅದಾದ್ಮೇಲೆ ಉತ್ತರಾಘ ಬುದ್ಧಿಪೂರ್ವಕಕ್ಕೆ ಮಾಡಿದ್ರೆ ಅವನಿಗೆ ಅದು ಅಂಟೋದಿಲ್ಲ. ಸಂಚಿತ ಕರ್ಮಗಳಲ್ಲಿ ಪ್ರಾರಬ್ಧ ಕರ್ಮ ಬಿಟ್ಟು ಮಿಕ್ಕ ಭಾಗವೆಲ್ಲ ನಾಶವಾಗಿಬಿಡುತ್ತೆ. ಇದು ಉಪಾಸನೆಯ ಆರಂಭ ಕಾಲ. ಅದಾದ್ಮೇಲೆ ಉಪಾಸನೆಯನ್ನು ಮಾಡಿ ಪೂರ್ಣಗೊಳಿಸ್ಬೇಕು ಅವನು. ಆದ್ದರಿಂದ ಇವನಿಗೆ ಆ ಸಮಯದಲ್ಲಿ ಆಗುತ್ತೆ. ಯಾವಾಗ ಆಗುತ್ತೆ ಇದು ಅಂತ ಹೇಳಿದ್ರೆ, ಕ್ಷೀಯಂತೆ ವಾಕ್ಯ ಶ್ರೂಯಮಾಣಃ ಕರ್ಮಕ್ಷಯಃ ದರ್ಶನ ಸಮಾನಾಕಾರ ಉಪಾಸನ ಆರಂಭ ಪ್ರೀತಸ್ಯ ಪರಮಾತ್ಮನಃ ತತ್ ಸಂಪ್ರಾಪ್ತ ಉಪಾಸಕಸ್ಯ ಅಘಂ ಕ್ಷಮಿಷ್ಯೆ ಇತಿ ಸಂಕಲ್ಪ ರೂಪ. ದೇಹ ವಿಯೋಗ ಸಮಯಭಾವಿ ಕರ್ಮಕ್ಷಯಸ್ತು ಶಾಂತಂ ಇತಿ ಸಂಕಲ್ಪ ರೂಪ ಇತಿ ಅವಿರೋಧ ದ್ರಷ್ಟವ್ಯ ಅಂತ ಹೇಳಿದ್ರು. ಯಾವುದು ಇಲ್ಲಿ ಯಾವುದರಲ್ಲೂ ವಿರೋಧವಿಲ್ಲ. ಇವನು ಉಪಾಸನೆ ಆರಂಭಿಸಿದಾಗ ಇವನಿಗೆ ದರ್ಶನ ಸಮಾನಕ ಆರಂಭ ಆದಾಗ ಅವನಿಗೆ ಅದರಿಂದ ಪ್ರೀತನಾಗ್ತಾನೆ. ಅದು ಆರಂಭವಾಗುತ್ತೆ. ದರ್ಶನ ಸಮಾನಾಕಾರ ಉಪಾಸನ ಆರಂಭಿಸುತ್ತೆ ಅವನಿಗೆ. ಆರಂಭದಿಂದಲೇ ಪ್ರೀತಿಯಾದ ಪರಮಾತ್ಮ ಇದು ಮುಗಿದಾಗ ಅವನಿಗೆ ಎಲ್ಲವನ್ನು ನಾಶ ಮಾಡ್ತೀನಿ ಅಂತ ಸಂಕಲ್ಪ ಮಾಡ್ತಾನೆ. ದೇಹ ವಿಯೋಗವಾದಾಗ ಶಾಂತಂ, ಮುಗೀತು, ಇನ್ನು ನಾನು ಯಾವ ಫಲವೂ ಕೊಡೋದಿಲ್ಲ ಅಂತ ಸಂಕಲ್ಪ ಮಾಡ್ತಾನೆ. ಅಲ್ಲಿಗೆ ಕರ್ಮವೆಲ್ಲ ಪೂರ್ಣವಾಗಿ ನಾಶವಾಯಿತು ಅಂತ ಅರ್ಥ. ಆ ರೀತಿ ಹೇಳಿ ಅದಕ್ಕೆ ವಿರೋಧವನ್ನು ಪರಿಹಾರ ಮಾಡಬೇಕು ಅಂದ್ರು. ಇಲ್ಲಿ ಮೊದಲಿಗೆ ಉಪಾಸನ ಆರಂಭದಲ್ಲಿಯೇ ಎಲ್ಲ ಹೋಗ್ಬಿಡುತ್ತೆ ಅಂತ ಅರ್ಥವಲ್ಲ. ಕರ್ಮದ ದೇಹದ ಸಂಬಂಧ ಹೋಗ್ಬೇಕು. ಸಂಬಂಧಸ್ಯ ಯಾವ ದೇಹ ಭಾವಿತ್ವ ಅಂತ ಸೂತ್ರದಲ್ಲಿ ಹೇಳ್ತಾರೆ. ದೇಹ ಇರುವವರೆಗೂ ಇರುತ್ತೆ, ಕರ್ಮ ಸಂಬಂಧ ಹೋಗೋದಿಲ್ಲ. ಇಲ್ಲ ಸ್ಥೂಲ ಶರೀರ ಇಲ್ಲ ಸೂಕ್ಷ್ಮ ಶರೀರ ಸಂಬಂಧ ಇದ್ದೇ ಇರುತ್ತೆ ಕರ್ಮ ಇರುವವರೆಗೂ. ಇವನಿಗೆ ಎಲ್ಲವೂ ಹೋಗ್ಬೇಕಾದ್ರೆ ಈಗ ಒಂದು ಶರೀರದಿಂದ ಶರೀರಕ್ಕೆ ಹೋಗುವಾಗ ಮರಣವಾಗಿ ಸೂಕ್ಷ್ಮ ಶರೀರ ಬರುತ್ತೆ. ಪ್ರಳಯದಲ್ಲಿ ಸೂಕ್ಷ್ಮ ಶರೀರ ಬರುತ್ತೆ. ಇಲ್ಲಿ ಜನ್ಮ ಹೋದಾಗ ಸ್ಥೂಲ ಶರೀರ ಇರುತ್ತೆ. ಸ್ಥೂಲವೋ ಸೂಕ್ಷ್ಮವೋ ಒಂದು ಶರೀರದ ಸಂಬಂಧ ಕಡೆ ಶರೀರ ಹೋಗುವವರೆಗೂ ಹೋಗೋದಿಲ್ಲ ಅವನಿಗೆ. ಸಂಬಂಧಸ್ಯ ಯಾವ ದೇಹ ಭಾವಿತ್ವ, ಕರ್ಮ ಇದ್ದೇ ಇರುತ್ತೆ, ಕರ್ಮದ ಪ್ರಕೃತಿ ಸಂಬಂಧ ಅನ್ನೋದು. ಅದಾದ್ಮೇಲೆ ಕಡೆಯ ಶರೀರ ಹೋದಾಗಲೇ ಪೂರ್ಣವಾಗಿ ನಾಶವಾಗುತ್ತೆ. ಉಪಾಸನೆ ಆರಂಭಿಸಿದಾಗ ಉತ್ತರ ಪೂರ್ವಾಗ ಅಶ್ಲೇಷ ವಿನಾಶ ಅನ್ನೋದು ಹೇಳಲ್ಪಟ್ಟಿದೆ ಆ ರೀತಿ ಶ್ರುತಿಯಲ್ಲಿ ಅಂತ. ಹಾಗೆ ಅರ್ಥ ಮಾಡಿ ಅದಕ್ಕೆ ವಿರೋಧವಿಲ್ಲ ಅನ್ನೋದನ್ನ ತೋರಿಸ್ತಾರೆ ಇಲ್ಲಿ. ಅದಕ್ಕೆ ಮೇಲೆ ಹಿರಣ್ಮಯೇ ಪರೇ ಕೋಶೇ ವಿರಜಂ ಬ್ರಹ್ಮ ನಿಷ್ಕಲಂ ತಚ್ಛುಭ್ರಂ ಜ್ಯೋತಿಷಾಂ ಜ್ಯೋತಿ ತದಾತ್ಮವಿದೋ ಯದಾತ್ಮವಿದೋ ವಿದುಹು. ಹಿರಣ್ಮಯೇ ಪರೇ ಕೋಶೇ ವಿರಜಂ ಬ್ರಹ್ಮ ನಿಷ್ಕಲಂ, ಅದು ಶ್ರುತಿ ಹೇಳುತ್ತೆ. ತಸ್ಯಾಹ ಹಿರಣ್ಮಯ ಕೋಶ ಅಂತ ಹೇಳ್ಬಿಟ್ಟು, ಹಿರಣ್ಮಯವಾದ ಕೋಶ ಅಂತ ಹೇಳಿದ್ರೆ ಶ್ರುತಿಯಲ್ಲಿ ಹೇಳಿರೋದು ಸಪ್ರಕಾಶತೆಯ ಕಮನೀಯತೆಯ ವಾ ಹಿರಣ್ಮಯ ಶಬ್ದಾಭಿಲಪ್ಯೆ ಅತ್ಯುತ್ಕೃಷ್ಟ ಪದಾರ್ಥ ಉಪಲಬ್ಧಿ ಸ್ಥಾನತೆಯ ಕೇಶತುಲ್ಯೇ ಪರೇ ಉತ್ಕೃಷ್ಟೆ ಪರಮಪದೇ. ಹಿರಣ್ಮಯೇ ಪರೇ ಕೋಶೆ ಅಂತ ಹೇಳಿದ್ರೆ ಪರಮಪದ ಅಂತ ಅರ್ಥ. ಹಿರಣ್ಮಯವಾದ ಉತ್ಕೃಷ್ಟವಾದ ಕೋಶ ಅಂತ ಹೇಳಿದ್ರೆ ಒಂದು ಸ್ಥಾನ ಅಂತ ಅರ್ಥ.
ಅತ್ಯುತ್ಕೃಷ್ಟವಾದ ಸ್ಥಾನ. ಪರೇ ಕೋಶೆ ಅತ್ಯುತ್ಕೃಷ್ಟವಾದ ಒಂದು ಸ್ಥಾನ ಪರಮಪದ. ಹಿರಣ್ಮಯೇ ಅಂತ ಯಾಕೆ ಅದಕ್ಕೆ ಅರ್ಥ ಅಂತ ಹೇಳಿದ್ರೆ, ಅತ್ಯುತ್ಕೃಷ್ಟ ಪದಾರ್ಥ ಉಪಲಬ್ಧಿ ಸ್ಥಾನತೆಯ ಕೋಶತುಲ್ಯ. ಎಲ್ಲದಕ್ಕಿಂತಲೂ ಉತ್ಕೃಷ್ಟವಾದ ಪದಾರ್ಥವನ್ನು ಪಡೆದುಕೊಳ್ಳುವಂತಹ ಸ್ಥಾನ ಅದು. ಆದ್ದರಿಂದ ಆ ಸ್ಥಾನದಲ್ಲಿ ಪರಮಾತ್ಮನು ಇದ್ದಾನೆ. ಕೋಶ ಅಂದ್ರೆ ಒಂದು ಬಾಕ್ಸ್, ಒಂದು ಡಬ್ಬಿ ಅಂತ ಇಟ್ಕೊಳ್ಳಿ. ಆ ಡಬ್ಬಿ ಒಳಗಡೆ ಇರೋ ಹಾಗೆ ಅಲ್ಲಿ ಪರಮಪದ ಅನ್ನುವುದೇ ಒಂದು ಕೋಶವಾದ್ರೆ ಅದರೊಳಗಡೆ ಪರಮಾತ್ಮ ಇದ್ದಾನೆ. ಅತ್ಯುತ್ಕೃಷ್ಟವಾದ ಪದಾರ್ಥವನ್ನು ಪಡೆದುಕೊಳ್ಳುವುದಕ್ಕೆ ಸ್ಥಾನವಾಗಿದೆ ಅದು. ಅತಿ ಉತ್ಕೃಷ್ಟ ಪದಾರ್ಥ ಉಪಲಬ್ಧಿ ಸ್ಥಾನ. ಉಪಲಬ್ಧಿ ಅಂದ್ರೆ ಪಡೆದುಕೊಳ್ಳೋದು. ಆ ಪರಮಾತ್ಮನನ್ನು ಪಡೆದುಕೊಳ್ಳುವ ಸ್ಥಾನವಾದ್ದರಿಂದ ಒಂದು ಕೋಶದಂತೆ ಇದೆ ಅಂತ ಅರ್ಥ ಇಲ್ಲಿ ಹೇಳ್ತಾರೆ. ಹಿರಣ್ಮಯ ಶಬ್ದದಿಂದ ಹೇಳಲ್ಪಟ್ಟಿದೆ ಅದು. ಒಂದು ಚಿನ್ನದ ಡಬ್ಬಿ ಅಂತ ಇಟ್ಕೊಳ್ಳಿ, ಚಿನ್ನದ ಪೇಟಿಕೆ ಪರಮಪದ, ಅದರ ಒಳಗಡೆ ಪರಮಾತ್ಮ ಇದ್ದಾನೆ. ಚಿನ್ನದ ಪೇಟಿಕೆಯಂತೆ ಹಿರಣ್ಮಯೇ ಪರೇ ಕೋಶೆ. ಅದು ಯಾಕೆ ಹಿರಣ್ಮಯ ಅಂತ ಹೇಳಿರೋದು? ಸ್ವಪ್ರಕಾಶತೆಯ ಕಮನೀಯತೆಯ ಬಹಳ ಸುಂದರವಾಗಿದೆ, ಸ್ವಯಂ ಪ್ರಕಾಶವಾಗಿದೆ, ಜ್ಞಾನಾತ್ಮಕವಾದದ್ದು. ಪರಮಪದ ನಿತ್ಯ ವಿಭೂತಿ ಅಂತ ಹೇಳೋದು ಕೂಡ ಅದು ಅಜಡ ಪದಾರ್ಥ. ಅದು ಪರಾಕಾದ ಅಜಡ ಪದಾರ್ಥ, ಸ್ವಯಂ ಪ್ರಕಾಶವಾದದ್ದು, ಜ್ಞಾನವನ್ನು ಉಂಟು ಮಾಡುತ್ತೆ, ತಡೆಯೋದಿಲ್ಲ. ಅದು ಶುದ್ಧ ಸತ್ವ ಅಂತ ಹೇಳೋದು. ಪ್ರಕೃತಿಯಲ್ಲಿರುವ ಸತ್ವದಂತೆ ಅಲ್ಲ ಅದು. ಇಲ್ಲಿ ರಜಸ್ತಮಸ್ಸುಗಳೊಡನೆ ಸೇರಿದ ಸತ್ವ ಇಲ್ಲಿರೋದು ಮಿಶ್ರವಾದದ್ದು. ಅದು ಶುದ್ಧ ಸತ್ವ, ಜ್ಞಾನವನ್ನು ಉಂಟು ಮಾಡುತ್ತೆ, ತಡೆಯೋದಿಲ್ಲ, ಸ್ವಯಂ ಪ್ರಕಾಶವಾಗಿದೆ. ಅದು ನಮಗೆ ಯಾಕೆ ಇಲ್ಲಿ ಕಾಣ್ತಿಲ್ಲ ಅಂದ್ರೆ ಪರಮಾತ್ಮನ ಸಂಕಲ್ಪದಿಂದ ಮರೆಯಾಗಿದೆ. ಯಾಕೆ ಪರಮಾತ್ಮ ಹಾಗೆ ಸಂಕಲ್ಪ ಮಾಡಿದ? ಕರ್ಮಕ್ಕೆ ಫಲ ಕೊಡುವುದಕ್ಕೋಸ್ಕರ ಕರ್ಮದಿಂದ ಮರೆಯಾಗಿದೆ. ಆದ್ದರಿಂದ ಇಲ್ಲಿ ನಮಗೆ ಕಾಣಿಸ್ತಿಲ್ಲ. ಆದರೆ ಆ ನಿತ್ಯ ವಿಭೂತಿ ಅನ್ನೋದು ಸ್ವಯಂ ಪ್ರಕಾಶವಾದದ್ದು. ಅದು ಹಿರಣ್ಮಯದ ಕೋಶದಂತೆ. ಹಿರಣ್ಮಯೇ ಪರೇ ಕೋಶೆ. ಪರ ಅನ್ನೋದು ಪಾಠೇಪಿ ಪರಕೋಶೆ ಅಂತಾನು ಹೇಳ್ಬೋದು. ವಿರಜಂ ಅಂತ ಹೇಳೋದಕ್ಕೆ ಸತ್ವರಜಸ್ತಮೋ ಸತ್ವರಜಸ್ತಮ ಅತೀತಂ, ಸತ್ವರಜಸ್ತಮೋತೀತಂ. ವಿರಜಂ ಅಂದ್ರೆ ರಜಸ್ ಇಲ್ಲದೆ ಇರೋದು ಅಂತ ಅರ್ಥ. ರಜಸ್ ಇಲ್ಲದೆ ಇರೋದು ಅಂತ ಹೇಳಿದ್ರೆ ಸತ್ವರಜಸ್ತಮಸ್ಸು ತ್ರಿಗುಣ ಇಲ್ಲದೆ ಇರುವಂತಹದ್ದು ಅಂತ ಅರ್ಥ. ವಿರಜ ಹೇಳಿದ್ರು, ವಿರಜಾ ನದಿ ಅಂದ್ರೂ ಅದೇ ಅರ್ಥ, ಗುಣಾತ್ಮಕವಲ್ಲದ್ದು ಅಂತ ಅರ್ಥ. ನಿಷ್ಕಲಂ ನಿರವಯವಂ, ಅದು ತತ್ ಶುಭ್ರಂ ಜ್ಯೋತಿಷಾಂ ಜ್ಯೋತಿ. ತತ್ ಶುಭ್ರಂ ಜ್ಯೋತಿಷಾಂ ಜ್ಯೋತಿ. ಶುಭ್ರಂ ಅಂದ್ರೆ ಅನವದ್ಯಂ, ದೋಷರಹಿತವಾದದ್ದು. ಜ್ಯೋತಿಷಾಂ ಜ್ಯೋತಿ ಪ್ರಕಾಶಕಾನಾಮಪಿ ಇಂದ್ರಿಯಾಣಾಂ ಪ್ರಕಾಶಕಂ. ಜ್ಯೋತಿಷಾಂ ಜ್ಯೋತಿ ಅನ್ನೋದಕ್ಕೆ ಈ ರೀತಿ ಒಂದು ಅರ್ಥ ಮಾಡಿದ್ರು. ಜ್ಯೋತಿಷಾಂ ಅಂದ್ರೆ ಪ್ರಕಾಶಕಾನಾಂ ಇಂದ್ರಿಯಾಣಾಂ ಪ್ರಕಾಶಕಂ. ಇಂದ್ರಿಯಗಳಿಗೂ ಪ್ರಕಾಶವನ್ನು ಉಂಟು ಮಾಡೋದು ಅಂತ. ಇಂದ್ರಿಯಗಳು ಪ್ರಕಾಶವನ್ನು ಉಂಟು ಮಾಡುತ್ತೆ, ಪದಾರ್ಥಗಳನ್ನು ತೋರಿಸುತ್ತೆ ಅವನಿಗೆ, ಅದಕ್ಕೂ ಪ್ರಕಾಶವನ್ನು ಉಂಟು ಮಾಡಬಹುದು. ಜ್ಯೋತಿ ಶಬ್ದಿತ ದೀಪ್ತಿ ಯೋಗ ವಿಗ್ರಹ ದ್ವಾರಕೋ ದ್ರಷ್ಟವ್ಯ. ಜ್ಯೋತಿ ಅಂತ ಹೇಳಿರೋದ್ರಿಂದ ಆ ದೀಪ್ತಿ ಅನ್ನೋದು ಅದರ ಒಂದು ತೇಜಸ್ಸು, ಪ್ರಕಾಶ ಅಂತ ಹೇಳೋದು ದಿವ್ಯಮಂಗಳ ವಿಗ್ರಹದ ಮೂಲಕವು ಅನ್ನೋದನ್ನ ನಾವು ತಿಳಿಬೇಕು ಅಂತ ಹೇಳಿದ್ರು. ತತ್ ಯತ್ ಆತ್ಮವಿದ ವಿದುಹು. ಆತ್ಮವಿದ ಯದ್ವಿದುಹು ತತ್ ತದಾತ್ಮ ತತ್ವಂ ಇತಿ ಯಾವತ್. ಅದುವೇ ಆತ್ಮತತ್ವ ಪರಮಾತ್ಮ ಅಂತ ಹೇಳಿ. ಜ್ಯೋತಿಷಾಂ ಜ್ಯೋತಿ ತತ್ ಯತ್ ಆತ್ಮವಿದೋ ವಿದುಹು ತತ್ ಶುಭ್ರಂ, ಅದು ನಿರವದ್ಯವಾದದ್ದು, ದೋಷರಹಿತವಾದದ್ದು. ಜ್ಯೋತಿ ಅಂದ್ರೆ ಪದಾರ್ಥಗಳನ್ನೆಲ್ಲ ಪ್ರಕಾಶಪಡಿಸುವಂತಹ, ಇಂದ್ರಿಯಗಳಿಗೂ ಪ್ರಕಾಶವನ್ನು ಉಂಟು ಮಾಡುವಂತಹದ್ದು. ಅತ್ಯುತ್ಕೃಷ್ಟವಾದ ಪರಮಪದದಲ್ಲಿ ಇದೆ ಅದು. ಪರಮಪದ ವಿರಜವಾದದ್ದು, ಬ್ರಹ್ಮ ನಿಷ್ಕಲಂ, ವಿರಜವಾದದ್ದು ಅಂತ ಹೇಳಿದ್ರೆ ತ್ರಿಗುಣವಿಲ್ಲದೆ ಇರುವಂತಹದ್ದು ಅಂತ ಅರ್ಥ. ನಿರವಯವವಾದದ್ದು. ಅದನ್ನ ಪರಮಾತ್ಮ ಆತ್ಮವ್ಯಕ್ತಿಗಳು ತಿಳಿಯುವಂತಹ ಆತ್ಮವು ಅದೇ ಅಂತ ಹೇಳಿ. ಆ ಜ್ಯೋತಿಷಾಂ ಜ್ಯೋತಿ ಅಂತ ಹೇಳಿದ್ದು ಏನರ್ಥ ಅಂದ್ರೆ ಬೇರೆ ಒಂದು ಅರ್ಥದಲ್ಲಿಯೂ ಹೇಳಲ್ಪಟ್ಟಿದೆ, ಎರಡು ಅರ್ಥದಲ್ಲಿಯೂ ಹೇಳಲ್ಪಟ್ಟಿದೆ. ಜ್ಯೋತಿಷಾಂ ಜ್ಯೋತಿಷ್ಟ್ವಂ ಪ್ರಪಂಚೇತಿ. ಹೇಗೆ ಜ್ಯೋತಿಷಾಂ ಜ್ಯೋತಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಇಲ್ಲಿ. ತತ್ರ ಸೂರ್ಯೋ ಭಾತಿ ನ ಚಂದ್ರತಾರಕಂ ನೇಮ ವಿದ್ಯುತೋ ಭಾಂತಿ ಕುತೋಯಂ ಅಗ್ನಿ ತಮೇವ ಭಾಂತಂ ಅನುಭಾತಿ ಸರ್ವಂ ತಸ್ಯ ಭಾಸ ಸರ್ವಮಿದಂ ವಿಭಾತಿ. ಇಲ್ಲಿ ಸೂರ್ಯ ತತ್ರ ಸೂರ್ಯೋ ಭಾತಿ, ಪ್ರಕಾಶ ಹೇಗಿದೆ ಅಂದ್ರೆ ಸೂರ್ಯನ ಪ್ರಕಾಶ ಅಲ್ಲಿ ಏನು ಇರೋದಿಲ್ಲ ಅದ್ರ ಮುಂದೆ.
ನ ಚಂದ್ರ ತಾರಕಂ, ಚಂದ್ರನು ನಕ್ಷತ್ರಗಳು ಹೇಳಲೇಬೇಕಾಗಿಲ್ಲ. ನ ನೇಮ ವಿದ್ಯುತಃ ಭಾಂತಿ, ಇನ್ನು ಈ ಮಿಂಚು ಅದೆಲ್ಲ ಅದ್ರ ಮುಂದೆ ಏನೂ ಇಲ್ಲ. ಅಗ್ನಿಯ ವಿಷಯ ಹೇಳಲೇಬೇಕಾಗಿಲ್ಲ. ಕುತಃ ಅಯಂ ಅಗ್ನಿ, ಅಗ್ನಿ ಇಲ್ಲಲ್ಲಿ ಅಲ್ಲಿ ಮುಂದೆ ಪ್ರಕಾಶಿಸಕ್ಕೆ ಸಾಧ್ಯ. ಯಾಕೆ ಅಂತ ಹೇಳಿದ್ರೆ, ಯಾಕೆ ಇವಾಗೆಲ್ಲ ಪ್ರಕಾಶ ಇದೆಯಲ್ಲ ಲೋಕದಲ್ಲಿ ಕಂಡು ಬರುತ್ತಲ್ಲ. ತಮೇವ ಭಾಂತಂ ಅನುಭಾತಿ ಸರ್ವಂ, ಎಲ್ಲವೂ ಅವನ ಪ್ರಕಾಶದಿಂದ ಮತ್ತೆ ಪ್ರಕಾಶಪಡಿಸೋದಷ್ಟೇನೆ. ಅನುಭಾತಿ, ಆ ಪ್ರಕಾಶವೇ ಇವುಗಳಲ್ಲಿ ಕಂಡು ಬರುವ ಪ್ರಕಾಶ, ಅದರಿಂದ ಉಂಟಾದ ಪ್ರಕಾಶ ಎಲ್ಲ ಜ್ಯೋತಿಷ್ ಪದಾರ್ಥಗಳಿವು. ತಸ್ಯ ಭಾಸ ಸರ್ವಮಿದಂ ವಿಭಾತಿ, ಅವನ ತೇಜಸ್ಸಿನಿಂದಲೇ ಎಲ್ಲವೂ ಪ್ರಕಾಶಿತವಾಗಿದೆ ಅಂತ ಹೇಳಿ ಇದಕ್ಕೆ ತುಮೂರು ಸ್ವಾಮಿಗಳು ಸ್ವಲ್ಪ ವಿಷಯ ಅರ್ಥವನ್ನ ವಿವರಿಸ್ತಾರೆ ಇಲ್ಲಿ. ಸೂರ್ಯಾದಿ ಪ್ರಕಾಶಕಾನ ಇಂದ್ರಿಯಾಣಾಮಪಿ ಚೇತೆ ಪ್ರಕಾಶಕಂ, ಇಂದ್ರಿಯ ಮಂತ್ರದಲ್ಲಿ ಇಂದ್ರಿಯಗಳಿಗೂ ಪ್ರಕಾಶವನ್ನು ಉಂಟು ಮಾಡೋದು ಅಂತ ಅರ್ಥ ಮಾಡಿ ಇಲ್ಲಿ ಸೂರ್ಯಾದಿಗಳಿಗೂ ಪ್ರಕಾಶಕ ಅಂತ ಹೇಳಿದ್ರು. ಸೂರ್ಯಾದಿ ಪ್ರಕಾಶಕತ್ವಂ ಸುತರಾಂ ಇತಿ ಆಶಯನ ಇಂದ್ರಿಯಾಣಾಂ ಇತಿ ಉಕ್ತಂ. ಅಂದ್ರೆ ಇಂದ್ರಿಯಗಳಿಗೆ ಮೊದಲು ಯಾಕೆ ಪ್ರಕಾಶಕತ್ವವನ್ನು ಹೇಳಿ ಆಮೇಲೆ ಸೂರ್ಯರಿಗೆಲ್ಲ ಹೇಳಿದ್ದು, ಒಂದು ಇಂದ್ರಿಯಗಳಿಗೆ ಪ್ರಕಾಶ ಮಾಡಿಬಿಟ್ರೆ ಸೂರ್ಯರಿಗೆ ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ಹಾಗೆ ಆ ರೀತಿಯಲ್ಲಿ ಇದನ್ನ ಅರ್ಥ ಮಾಡ್ಬೋದು ಅಂತ. ಇಂದ್ರಿಯಾಣಮಪಿ ಇತಿ ಅನ್ವಯೇನ ಸೂರ್ಯಾದಿ ಸಮುಚ್ಚಯಾರ್ಥೋವ ಅಪಿ ಶಬ್ದಃ, ಸೂರ್ಯರು ಎಲ್ಲ ಸೇರಿದೆ ಅದರಲ್ಲೇ. ಇಂದ್ರಿಯಗಳಿಗೆ ಪ್ರಕಾಶ ಉಂಟು ಮಾಡಿದ್ಮೇಲೆ ಸೂರ್ಯಚಂದ್ರರಿಗೆ ಹೇಳಲೇಬೇಕಾಗಿಲ್ಲ ಅಂತ ಅರ್ಥ. ಅಲ್ಲಿ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನ ವ್ಯಾಖ್ಯವನ್ನು ಹೇಳ್ತಾರೆ. ತಮ್ ದೇವ ಜ್ಯೋತಿಷಾಂ ಜ್ಯೋತಿ, ಜ್ಯೋತಿಷಾಂ ಇತಿ ಇಂದ್ರಿಯಾರ್ಥಕಂ. ಅಲ್ಲಿ ಜ್ಯೋತಿಷಾಂ ಜ್ಯೋತಿ ಆಯುರ್ಹೋಪಾಸತೆ ಅಮೃತಂ ಅಂತ ಬರುತ್ತೆ. ಅಲ್ಲಿ ಮಧ್ವಧಿಕರಣದಲ್ಲಿ ಬರುವಂತಹ ವಿಷಯ ಇಲ್ಲಿ. ದೇವತೆಗಳಿಗೆ ಜ್ಯೋತಿಷಾಂ ಜ್ಯೋತಿ ಅಂತ ದೇವತೆಗಳು ಉಪಾಸನೆ ಮಾಡ್ತಾರೆ ಅಂತ, ದೇವತೆಗಳಿಗೆ ಉಪಾಸನೆ ಮಾಡ್ತಾರೋ ಇಲ್ವೋ ಅನ್ನುವ ಪದ ಅಲ್ಲಿ ಸಂಶಯಕ್ಕೆ ದೇವತಾಧಿಕರಣದಲ್ಲಿ ಬರುವಂತಹ ವಿಷಯ. ತದುಪರಿ ಅಪಿ ಬಾದರಾಯಣ ಸಂಭವಾತ್ ಸೂತ್ರದಲ್ಲಿ ಸ್ಥಾಪನೆ ಮಾಡ್ತಾರೆ. ದೇವತೆಗಳಿಗೂ ಕೂಡ ಉಪಾಸನೆ ಮಾಡಬಹುದು, ಅವರು ಜ್ಯೋತಿಷಾಂ ಜ್ಯೋತಿ ಅಂತ ಉಪಾಸನೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರಾಣಮಿತಿ ವಾಕ್ಯಶೇಷಾತ್, ಅಲ್ಲಿಯೇ ಬರುವ ವಾಕ್ಯ ಬೃಹದಾರಣ್ಯಕ ವಾಕ್ಯ. ನ ತತ್ರ ಸೂರ್ಯ ವಾಕ್ಯಶೇಷಾದಿ ಸೂರ್ಯಾದಿ ಜ್ಯೋತಿ ಅಂತ ಇದನ್ನೇ ಇಲ್ಲಿ ಸ್ವಲ್ಪ ವಿವರಿಸ್ತಾರೆ ಉತ್ತಮ ಸ್ವಾಮಿಗಳು. ಆದ್ದರಿಂದ ಪ್ರಸಿದ್ಧ ಜ್ಯೋತಿರ್ಗ್ರಹಣೇನ ಶ್ರೀ ಗೀತಾ ಭಾಷ್ಯೆ ಜ್ಯೋತಿಷಾಮಪಿ ತಜ್ಜ್ಯೋತಿ ಇತ್ಯನೇನ ಜ್ಯೋತಿಷಾಂ ದೀಪಾದಿತ್ಯ ಮಣಿ ಪ್ರಭೃತೀನಾಮಪಿ ತದೇವ ಜ್ಯೋತಿ ಪ್ರಕಾಶಕಂ ಇತಿ ಜೀವಾತ್ಮ ವರ್ಣ್ಯತೆ. ಗೀತಾ ಭಾಷ್ಯದಲ್ಲಿ ಜ್ಯೋತಿಷಾಮಪಿ ತಜ್ಜ್ಯೋತಿ ಅಂತ ಜೀವಾತ್ಮನ ವರ್ಣನೆ ಇದೆ ಅಲ್ಲಿ. ಅದಾದ ತಕ್ಷಣ ಅಲ್ಲಿ ಹೇಳ್ತಾರೆ ಗೀತಾ ಭಾಷ್ಯದಲ್ಲಿ ಜ್ಯೋತಿಷ್ಟ್ವಂ ಪ್ರಪಂಚೇತಿ ಅಂತ ಹೇಳಿದ್ರೆ, ನಾನು ದ್ವಿತೀಯ ಜ್ಯೋತಿ ಜ್ಯೋತಿ ಪದಸ್ಯ ಪ್ರಕಾಶಕಂ ಇತ್ಯರ್ಥಃ. ಪ್ರಾಣಸ್ಯ ಪ್ರಾಣಂ ಚಕ್ಷುಷಃ ಚಕ್ಷುಷಿ ದೀಪ್ತಿಮತ್ವಂ ಕಥಂ ಲಭ್ಯತೆ ತತ್ ಕಥಂ ಉಚ್ಯತೆ ದೀಪ್ತಿಯೋಗಃ ಇತ್ಯೇತೆ ಶಕ್ಯಾರ್ಥ ಪರಿತ್ಯಾಗ ಅಜಲಕ್ಷಣೆಯ ಪ್ರಕಾಶಕಂ ಸಂಭವತಿ. ದಿವ್ಯಮಂಗಳ ವಿಗ್ರಹ ದೀಪ್ತಿಯಂ ಅಧೀನತೆಯ ಸೂರ್ಯಾದಿ ಜ್ಯೋತಿಷಿ ಇದು ಪ್ರಮಾಣ ಸಿದ್ಧತ್ವ. ಗೀತಾ ಭಾಷ್ಯದ ವಿಷಯವನ್ನು ಸ್ವಲ್ಪ ಇಲ್ಲಿ ವಿಚಾರ ಮಾಡ್ತಾರೆ. ಅಲ್ಲಿ ಒಂದು ಶ್ಲೋಕದಲ್ಲಿ ಜೀವಾತ್ಮನ ಪರವಾಗಿಯೂ ಜೀವಾತ್ಮನಿಗೂ ಜ್ಯೋತಿ ಅಂತ ಹೇಳಲ್ಪಟ್ಟಿದೆ. ಆದ್ರೆ ಜ್ಯೋತಿಷ್ ಶಬ್ದದಿಂದ ಇಲ್ಲಿ ಪ್ರಕಾಶಕತ್ವ, ಸೂರ್ಯಾದಿ ಅವರಿಗೆ ಪ್ರಕಾಶಕ ಅಂತ ಹೇಳೋದು. ಎರಡನೆಯ ಜ್ಯೋತಿ ಶಬ್ದಕ್ಕೆ ಅದು ಪ್ರಕಾಶಕಂ ಅಂತ ಹೇಳಿ ಎರಡನೆಯ ಜ್ಯೋತಿ ಶಬ್ದಕ್ಕೆ ಪ್ರಪಂಚಯತಿ ಜ್ಯೋತಿಷ್ಟ್ವಂ ಪ್ರಪಂಚಯತಿ ಅಂತ ಅರ್ಥ ಮಾಡಿದ್ದಾರೆ. ಅದಾದ್ಮೇಲೆ ಜ್ಯೋತಿ ಪದಾರ್ಥಗಳನ್ನೆಲ್ಲ ಪ್ರಕಾಶಪಡಿಸುವಂತಹದ್ದು ಅಂತ ಹೇಳಿ ಅದಕ್ಕೆ ಅದನ್ನ ಸ್ವಲ್ಪ ವಿವರಿಸ್ತಾರೆ. ಇಲ್ಲಿ ದಿವ್ಯಮಂಗಳ ವಿಗ್ರಹದ ಒಂದು ಅಧೀನವಾದ್ದರಿಂದ ಸೂರ್ಯಾದಿ ಜ್ಯೋತಿ ಅಪಿ ಪ್ರಮಾಣ ಸಿದ್ಧತ್ವಾತ್ ಹೇಳ್ಬಿಟ್ಟು ಸೂರ್ಯಾದಿ ಜ್ಯೋತಿ ಪ್ರಮಾಣ ಸಿದ್ಧತ್ವಾತ್ ಹೇಳಿದ್ರೆ ಸೂರ್ಯನಿಗೂ ಕೂಡ ಒಂದು ಜ್ಯೋತಿಸ್ಸು ಕಂಡು ಬರುತ್ತೆ. ಆದ್ದರಿಂದ ಇಲ್ಲಿ ಪ್ರಕಾಶಕ ದೀಪ್ತಿಮತ್ ಪ್ರಕಾಶಕತ್ವಂ ದೀಪ್ತಿಮತಿ ಇತ್ಯರ್ಥಃ. ಎರಡು ಅರ್ಥಗಳನ್ನು ಹೇಗೆ ಮಾಡಿದ್ರು ಇಲ್ಲಿ ಅನ್ನೋದನ್ನು ವಿವರಿಸ್ತಾ ಇದ್ದಾರೆ. ಗೀತಾ ಭಾಷ್ಯದ ಸ್ವಲ್ಪ ಶ್ಲೋಕವನ್ನು ತೆಗೆದುಕೊಂಡು ಇಲ್ಲಿಯೂ ಈ ಶ್ಲೋಕದ ಬೃಹದಾರಣ್ಯಕ ಪರಿಷತ್ತಿನ ವಾಕ್ಯದಲ್ಲಿಯೂ ಸ್ವಲ್ಪ ಬೇರೆ ರೀತಿಯಲ್ಲಿ ಅಲ್ಲಿ ಬರೋ ಪ್ರಕರಣ ಜೀವಾತ್ಮ ಪ್ರಕರಣದಲ್ಲಿ ಜೀವಾತ್ಮ ಪರವಾಗಿ ಹೇಳಿದ್ದಾನೆ. ಅಲ್ಲಿ ಜೀವಾತ್ಮ ಇಲ್ಲಿ ಸೂರ್ಯನಿಗೂ ಒಂದು ಜ್ಯೋತಿ ಕಂಡು ಬರುತ್ತೆ ಅಂದ್ರೆ ಏನದಕ್ಕೆ ಅರ್ಥ? ಸೂರ್ಯನಲ್ಲಿಯೂ ಒಂದು ದಿವ್ಯಮಂಗಳವೇ ಅಂದ್ರೆ ಸೂರ್ಯ ಮಂಡಲದಲ್ಲಿ ಅವನ ಆದಿತ್ಯ ಪುರುಷನನ್ನ ಉಪಾಸನೆ ಮಾಡ್ತಾರೆ. ಆದ್ದರಿಂದ ಅಧೀನತಾಯ ಸೂರ್ಯಾದಿ ಜ್ಯೋತಿಂಶಿ
ಪ್ರಮಾಣಿಸಿ ದಿವ್ಯಮಂಗಳ ವಿಗ್ರಹ ದೀಪ್ತ್ಯಧೀನತಾಯಾಹ ಸೂರ್ಯಾದಿ ಜ್ಯೋತಿಂಸಿ ಪ್ರಮಾಣ ಸಿದ್ಧತ್ವಾತ್. ಅಂದ್ರೆ ಸೂರ್ಯನಲ್ಲಿ ಆದಿತ್ಯನಲ್ಲಿ ಇರುವ ಪುರುಷನನ್ನ ಉಪಾಸನೆ ಮಾಡೋದು ಹೇಳಲ್ಪಟ್ಟಿದೆ. ಅಂತರಾದಿತ್ಯ ಹಿರಣ್ಮಯ ಪುರುಷೋ ದೃಶ್ಯತೆ ಅಂತ ಹೇಳ್ಬಿಟ್ಟು. thank you. ಆದ್ರಿಂದ ದಿವ್ಯಮಂಗಳ ವಿಗ್ರಹದ ಒಂದು ದೀಪ್ತಿ ಅನ್ನೋದಕ್ಕೆ ಸೂರ್ಯನಲ್ಲಿಯೂ ದಿವ್ಯಮಂಗಳ ವಿಗ್ರಹ ದ್ವಾರ ಅಂತ ಹೇಳಿರೋದಕ್ಕೆ ಹೇಗೆ ಅನ್ನೋ ಅರ್ಥ ಅನ್ನೋದನ್ನ ಕೆಲವು ಸ್ವಲ್ಪ ವಿಶೇಷವಾಗಿ ವಿಚಾರಿಸ್ತಾರೆ. ಆದರೆ ಇಲ್ಲಿ ನಮಗೆ ಎರಡು ಅರ್ಥಗಳು ಸ್ಪಷ್ಟವಾಗಿ ತಿಳಿಯುತ್ತೆ. ಒಂದು, ಇಂದ್ರಿಯಗಳಿಗೂ ಪ್ರಕಾಶಕ, ಇಂದ್ರಿಯಾಣಾಂ ಪ್ರಕಾಶಕಂ ಅಂತ ಹೇಳಿ, ಇಂದ್ರಿಯಗಳಿಗೂ ಪ್ರಕಾಶಕ ಅಂತ ಮೊದಲು ಹೇಳಿ, ಆಮೇಲೆ ಜ್ಯೋತಿಷಾಂ ಜ್ಯೋತಿಷ್ಠಂ ಪ್ರಪಂಚಯತಿ, ಜ್ಯೋತಿಷಿ ಆಗ ಸೂರ್ಯ ಚಂದ್ರನ ಮೊದಲಾದವರಿಗೂ ಕೂಡ ಪ್ರಕಾಶವನ್ನು ಉಂಟು ಮಾಡುವನು ಅವನೇ ಅಂತ ಹೇಳಿ ಅದನ್ನ ನಂತರ ಹೇಳಿದ್ದಾರೆ. ಇಂದ್ರಿಯಗಳಿಗೆ ಅಂತ ಹೇಳಿದ್ಮೇಲೆ ಸೂರ್ಯ ಚಂದ್ರರಿಗೆ ಹೇಳಲೇಬೇಕಾಗಿಲ್ಲ ಅನ್ನುವ ಅರ್ಥವು ಇಲ್ಲಿ ಉಂಟಾಗುತ್ತೆ ಅಂತ ಹೇಳಿ ಆ ಅರ್ಥವನ್ನು ಕೂಡ ರಂಗರಾಮಾನುಜರು ವಿವರಿಸ್ತಾರೆ ಇದರಲ್ಲಿ ಹೇಳುವಾಗ. ಅದನ್ನ ಇನ್ನು ಸ್ವಲ್ಪ ವ್ಯಾಖ್ಯಾನ ಇದೆ ಇದರಲ್ಲಿ. ನತತ್ರ ಕುತೋಯಮಗ್ನಿ ಅದನ್ನ ಹೇಳುವಾಗ ತಸ್ಮಿನ್ ದೀಪ್ಯಮಾನೆ ನ ಏತೇಷಾಂ ಸೂರ್ಯಾದೀನಾಂ ದೀಪ್ತಿ ಅಸ್ತಿ ಇತ್ಯರ್ಥ. ಪರಮಾತ್ಮನ ಪ್ರಕಾಶವಿರುವಾಗ ಸೂರ್ಯರ ಚಂದ್ರರ ದೀಪ್ತಿಯು ಅದರ ಮುಂದೆ ಕಂಡು ಬರೋದಿಲ್ಲ. ಹಾಗಾದ್ರೆ ನಾನು ಅತಿಭಾಸ್ವರ ರೂಪವತಿ ಸೂರ್ಯಾದವು ಪ್ರತ್ಯಕ್ಷೇಣ ಅನುಭೂಯಮಾನೆ ತದ್ಭಾಸ ಚ ಜಗತಿ ಭಾಸಮಾನೆ ನ ತತ್ರ ಸೂರ್ಯೋ ಭಾತಿ ಇತಿ ಪ್ರತ್ಯಕ್ಷ ವಿರುದ್ಧಂ ಕಥಂ ಅಭಿಧೀಯತೆ. ಸೂರ್ಯ ಎಲ್ಲ ಲೋಕದಲ್ಲೆಲ್ಲ ಪ್ರಕಾಶ ಕಂಡು ಬರುತ್ತೆ. ಸೂರ್ಯನ ಪ್ರಕಾಶ ಪ್ರಸಿದ್ಧವಾಗಿ ಕಂಡು ಬರ್ತಾ ಪ್ರತ್ಯಕ್ಷವಾಗಿ ನೋಡ್ತಾ ಇರುವಾಗ ಅಲ್ಲಿ ಅವನ ಪ್ರಕಾಶ ಇಲ್ವೇ ಇಲ್ಲ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದ್ರೆ, ತಮೇವ ಭಾಂತಂ ಅನುಭಾತಿ ಸರ್ವಂ. ಇದು ಪ್ರಕಾಶ ಇದೆ, ಆದರೆ ಇವುಗಳ ಪ್ರಕಾಶ ಅವನಿಂದ ಕೊಡಲ್ಪಟ್ಟ ಪ್ರಕಾಶ ಅಂತ ಹೇಳ್ತಾರೆ. ಇದಂ ಆದಿತ್ಯಾನಾಂ ಪರಿದೃಶ್ಯಮಾನಂ ರೂಪಂ ನ ನೈಜಂ, ನಿಜವ ಅವರಿಗೆ ಸ್ವಾಭಾವಿಕವಲ್ಲ ಅದು. ಕಿಂತು ಪರಮಾತ್ಮ ದತ್ತಂ ತದೀಯಮೇವ ತೇಜ, ಇದು ಇವರಿಗೆ ಸ್ವಾಭಾವಿಕವಾದದ್ದಲ್ಲ. ಪ್ರಕಾಶಕತ್ವ ಇದೆ ಸೂರ್ಯಚಂದ್ರರಿಗೂ, ಅವನ ಮುಂದೆ ಇದೆಲ್ಲ ಪ್ರಕಾಶಿಸೋದಿಲ್ಲ ಅಂತ ಯಾಕೆ ಹೇಳಿದ್ದು ಅಂದ್ರೆ ಅವನ ತೇಜಸ್ಸು ಇದು ಸ್ವಾಭಾವಿಕವಲ್ಲ, ಅವನದ್ದು ಸ್ವಾಭಾವಿಕ, ಅವನಿಂದ ಕೊಡಲ್ಪಟ್ಟ ತೇಜಸ್ಸು. ಪರಮಾತ್ಮ ದತ್ತಂ ತದೀಯಮೇವ ತೇಜ ಅಂತ ಹೇಳಿ ಅವನದೇ ತೇಜಸ್ಸು ಇಲ್ಲಿ ಪ್ರಕಾಶಿಸಿರುವುದರಿಂದ ಇವ್ರ ತೇಜಸ್ಸು ಇಲ್ಲ ಅಂತ ಹೇಳರು ಹಾಗೂ ಅರ್ಥ ಮಾಡ್ಬೋದು. ಗೀತಂಚ ಭಗವದ್ಗೀತೆಯಲ್ಲಿ ಯದಾ ಜಗತಂ ತೇಜೋ ತದ್ ಜಗತ್ ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿಧಿ ಮಾಮಕಂ. ಸ್ಪಷ್ಟವಾಗಿ ಅಲ್ಲಿ ಹೇಳಲ್ಪಟ್ಟಿದೆ ಭಗವದ್ಗೀತೆಯಲ್ಲಿ. ಇದು ಆದಿತ್ಯಗತಂ ತೇಜ, ಆದಿತ್ಯನಲ್ಲಿರುವ ತೇಜಸ್ಸೇನು ಅದು ಜಗತ್ ಭಾಸಯತೆ ಅಖಿಲಂ, ಜಗತ್ತನ್ನೆಲ್ಲ ಪ್ರಕಾಶಪಡಿಸುತ್ತಲ್ಲ ಸಕಲ ಜಗತ್ತನ್ನು. ಯತ್ ಚಂದ್ರಮಸಿ, ಯಾವುದು ಚಂದ್ರನಲ್ಲಿ ಇದೆಯೋ ತೇಜಸ್ಸು, ಯಚ್ಚ ಅಗ್ನೌ, ಯಾವುದು ಅಗ್ನಿಯಲ್ಲಿದೆಯೋ ಆ ತೇಜಸ್ಸೆಲ್ಲ ಮಾಮಕಂ ವಿಧಿ, ಅದೆಲ್ಲ ನನ್ನದು ಅಂತ ತಿಳಿ ಅಂತ ಸ್ಪಷ್ಟವಾಗಿ ಅಲ್ಲಿ ಹೇಳಿದೆ. ಅಲ್ಲಿ ಗೀತಾ ಭಾಷ್ಯದಲ್ಲಿ ವಿವೃತಂಚ ಏತದ್ ಭಗವತಾ ಭಾಷ್ಯಕೃತ, ಗೀತಾ ಭಾಷ್ಯದಲ್ಲಿ ಭಾಷ್ಯಕಾರರು ಹೀಗೆ ವಿವರಿಸ್ತಾರೆ ಈ ಶ್ಲೋಕಕ್ಕೆ. ಅಖಿಲಸ್ಯ ಜಗತಃ ಭಾಸಕಂ ಏತೇಷಾಂ ಆದಿತ್ಯಾದೀನಾಂ ಯತ್ ತೇಜಃ, ಎಲ್ಲಾ ಜಗತ್ತನ್ನು ಪ್ರಕಾಶಪಡಿಸುವ ಈ ಆದಿತ್ಯ ಮೊದಲಾದವುಗಳ ಯಾವ ತೇಜಸ್ಸಿದೆಯೋ ತತ್ ಮದೀಯಂ ತೇಜಃ, ಇದು ನನ್ನ ತೇಜಸ್ಸು ಅಂತ ತಿಳಿ. ಹೇಗೆ ಬಂತು ಅವರಿಗೆ ಅದು ಅಂದ್ರೆ ತೈಹಿ ಆರಾಧಿತೇನ ಮಯ ತೇಭ್ಯ ದತ್ತಮಿತಿ ವಿಧಿ. ಅವ್ರಿಗೆ ಹೇಗೆ ಬಂತು ಸುಮ್ಮನೆ ಬರೋದಿಲ್ಲ, ಅದು ಪರಮಾತ್ಮನನ್ನ ಆರಾಧಿಸಿ ಪಡೆದಂತಹದ್ದು, ಅವನ ಅನುಗ್ರಹದಿಂದ ಪಡೆದಿದ್ದಾರೆ. ತೈಹಿ ಆರಾಧಿತೇನ ಮಯಾ ತೇಭ್ಯ ದತ್ತಂ ಇತಿ ವಿಧಿ. ಅದನ್ನ ಪೂರ್ಣಗೊಳಿಸ್ತಾರೆ ಗೀತಾ ಭಾಷ್ಯದಲ್ಲಿ ವ್ಯಾಖ್ಯಾನ ಮಾಡುವಾಗ. ಅವ್ರಿಗೆ ಹೇಗೆ ಬಂತು, ಆ ಸೂರ್ಯನಿಗೆ ಹೇಗೆ ಬರುತ್ತೆ ಈ ತೇಜಸ್ಸು ಪರಮಾತ್ಮನಿಂದ ಬಂದದ್ದು, ಆದರೆ ಅದಕ್ಕೇನೋ ಒಂದು ಕಾರಣ ಇರ್ಬೇಕಲ್ಲ. ಇವರೆಲ್ಲರೂ ಅವನನ್ನ ಆರಾಧಿಸಿ ಪಡೆದಂತಹ ಫಲ ಇದು ಅಂತ ಹೇಳಿದೆ. ಅತಃ ಯಾಚಿತಕ ಮಂಡಿತ ಪುರುಷ ತುಲ್ಯಾನಾಂ ಏತೇಷಾಂ ಭಾಸ್ವರ ರೂಪಶಾಲಿನಾಮಪಿ ಅನನ್ಯಾಧೀನ ತೇಜಸ್ ಸ್ವಭಾವಾತ್. ಇಲ್ಲೊಂದು ನ್ಯಾಯವನ್ನು ಹೇಳ್ತಾರೆ. ಯಾಚಿತಕ ಮಂಡಿತ ಪುರುಷ ಅಂತ ಹೇಳ್ಬಿಟ್ಟು, ಮಂಡನ ಅಂದ್ರೆ ಅಲಂಕಾರ ಮಾಡ್ಕೊಳ್ಳೋದು. ಮಂಡನ ಒಬ್ಬನು ಚೆನ್ನಾಗಿ ಅನೇಕ ಆಭರಣಗಳೆಲ್ಲ ಅಲಂಕಾರ ಮಾಡ್ಕೊಂಡು ಬರ್ತಾನೆ.
ತುಂಬಾ ಚೆನ್ನಾಗಿದೆ ಅಲಂಕಾರ, ನೀನು ಆಭರಣಗಳೆಲ್ಲ ತುಂಬಾ ಚೆನ್ನಾಗಿದೆ, ನನ್ನದಲ್ಲ, ಇದೆಲ್ಲ ಒಬ್ರಿಂದ ಪಡ್ಕೊಂಡು ಬಂದಿರೋದನ್ನ ಅಂತ ಈಸ್ಕೊಂಡು ಕೇಳಿದ ತೆಗೆದುಕೊಂಡು ಬಂದು ಹಾಕೊಂಡ್ರಿ ಈ ಲಟ್ಟೆ ಅಂತ ಹೇಳ್ತಾರೆ. ಹಾಗೆ ಅಂತ ಯಾಚಿತಕ ಮಂಡಿತ, ಯಾಚನೆ ಮಾಡಿ ಪಡೆದುಕೊಂಡು ಅಲಂಕಾರ ಮಾಡಿಕೊಂಡ ಪುರುಷನಂತೆ ಸೂರ್ಯ ಚಂದ್ರರೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ಯಾಚನೆ ಅಂದ್ರೆ ಪರಮಾತ್ಮನ ಆರಾಧಿಸಿ ಅವನಿಂದ ಪಡೆದುಕೊಂಡ ಫಲ. ಪುರುಷ ತುಲ್ಯಾನಾಂ ಏತೇಷಾಂ ಭಾಸ್ವರ ರೂಪಶಾಲಿನಾಮಪಿ ಅನನ್ಯಾಧೀನ ತೇಜಸ್ತ್ವ ಅಭಾವಾತ್. ಅನನ್ಯಾಧೀನ ತೇಜಸ್ತ್ವ ಇಲ್ಲ, ಅವರಿಗೆ ಅನ್ಯಾಧೀನವಾದದ್ದೇ ಅವರ ತೇಜಸ್ಸೆಲ್ಲ. ಅನನ್ಯಾಧೀನವಾದ ತೇಜಸ್ತ್ವ ಅಭಾವಾತ್ ನಭಾತಿ ಇತಿ ವ್ಯಪದೇಶ ಯುಜ್ಯತೆ ಇತಿ ಭಾವ. ಅದರಿಂದಲೇ ನಭಾತಿ ಅಂತ ಯಾಕೆ ಹೇಳಿದ್ರು ಅಂದ್ರೆ ಪ್ರಕಾಶ ಪಡಿಸೋದಿಲ್ಲ ಅಂದ್ಬಿಟ್ರೆ ಪ್ರಕಾಶ ಖಂಡಿತ ಸ್ಪಷ್ಟವಾಗಿ ಬರ್ತಾ ಇದೆಯಲ್ಲ, ತಿಳಿದು ಬರ್ತಿದೆಯಲ್ಲ, ಇದು ಸ್ವಾಭಾವಿಕವಲ್ಲ, ಅದು ಅನ್ಯಾಧೀನವಾದದ್ದು, ಅನನ್ಯಾಧೀನವಾದದ್ದಲ್ಲ ಅನ್ನುವ ಅರ್ಥ ಅಂತ. ತಸ್ಯ ಭಾಸ ಸರ್ವಮಿದಂ ವಿಭಾತಿ, ಸರ್ವ ಪ್ರಪಂಚ ಭಾಸಕಸ್ಯಾಪಿ ಸೌರಾದಿತ್ಯ ತೇಜ ತದ್ದತ್ವೇನ ಸ್ವಕೀಯತ್ವ ಅಭಾವಾತಿ ಇತ್ಯರ್ಥ. ತಸ್ಯ ಭಾಸ ಸರ್ವಮಿದಂ ವಿಭಾತಿ ಅಂದ್ರೆ ಯಾವುದಕ್ಕೂ ಸ್ವತಂತ್ರವಾದದ್ದಲ್ಲ, ಪರಮಾತ್ಮನಿಂದ ದತ್ತವಾದದ್ದು, ಅವನನ್ನು ಪ್ರೀತಿಸಿ ಅವನಿಂದ ಅವನ ಅನುಗ್ರಹ ವಿಶೇಷದಿಂದ ಪಡೆದುಕೊಂಡಂತಹ ಈ ತೇಜಸ್ಸು ಅನ್ನೋದನ್ನ ಹೇಳ್ತಾರೆ. ಇದೆಲ್ಲ ಕಠೋಪನಿಷತ್ತಿನಲ್ಲಿಯೂ ಕೂಡ ಅಲ್ಲಿಯೂ ಬಂದಿದೆ ಈ ಮಂತ್ರ. ಇನ್ನು ಬೇರೆ ಏನು ವಿವರಣೆಗಳೆಲ್ಲ ಅಲ್ಲಿ ಹೇಳಿದ್ದೀನಿ, ಅಲ್ಲಿ ನೋಡ್ಕೊಳ್ಳಿ ಅಂದ್ರು. ಅದನ್ನ ಆಗಲೇ ನೋಡಿ ಆಗಿದೆ, ನಾವು ಮತ್ತೆ ಅದನ್ನ ಇವಾಗ ನೋಡೋದು ಬೇಡ. ಉಪಸಂಹಾರ, ಈಗ ಉಪಸಂಹರತಿ. ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಪಶ್ಚಾತ್ ಬ್ರಹ್ಮ ದಕ್ಷಿಣತಃ ಚ ಉತ್ತರೇಣ. ಎಲ್ಲ ಮುಂದೆ ಇಲ್ಲಿ ಹೇಳುವಾಗ ಇದು ಉಪಸಂಹಾರ ಮಾಡ್ತಾರೆ. ಈಗ ಬ್ರಹ್ಮೈವೇದಂ ಅಮೃತಂ ಪುರಸ್ತಾತ್ ಬ್ರಹ್ಮ ಪಶ್ಚಾತ್ ಬ್ರಹ್ಮ ದಕ್ಷಿಣತಶ್ಚೋತ್ತರತಶ್ಚ. ಎಲ್ಲಾ ಕಡೆಯೂ ಬ್ರಹ್ಮವೇ. ಅಧಶ್ಚೋರ್ಧ್ವಂ ಚ ಪ್ರಸೃತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಉಪಸಂಹಾರದಲ್ಲಿ ಸರ್ವವೂ ಬ್ರಹ್ಮಾತ್ಮಕವೇ ಅನ್ನುವ ಅರ್ಥವನ್ನ ಇಲ್ಲಿ ಉಪನಿಷತ್ತಿನಲ್ಲಿ ನೋಡಬಹುದು. ಈ ಅರ್ಥವನ್ನ ವ್ಯಾಖ್ಯಾನದಲ್ಲಿ ಸರ್ವಾಸು ದಿಕ್ಷು ಯದಿದಂ ದೃಶ್ಯತೆ ತತ್ ಸರ್ವಂ ಬ್ರಹ್ಮ ಇವ ಇತ್ಯರ್ಥ. ಎಲ್ಲ ಆಳ್ವಾರಗಳ ಅನುಭವ ಸ್ಪಷ್ಟವಾಗಿ ನಮ್ಗೆ ತಿಳಿಯುತ್ತೆ. ಎಲ್ಲಾ ಕಡೆಯೂ ಇದಾನೆ, ಒಂದು ನೋಡ್ತಾರೆ, ಕಣ್ಣಿನಲ್ಲಿ ಉಳಾನೆ, ಕಣ್ಣಿನ ಉಳಾನೆ, ಉಚ್ಚಿ ಉಳಾನೆ, ಎಲ್ಲ ಹೇಳ್ತಾರೆ. ಒಂದೊಂದ್ರಲ್ಲೂ ಇಲ್ಲಿದ್ದಾನೆ, ಪಕ್ಕದಲ್ಲಿದ್ದಾನೆ, ನನ್ನ ಪಕ್ಕ ಇದ್ದಾನೆ, ಮುಂದೆ ಇದ್ದಾನೆ, ಹಿಂದೆ ಇದ್ದಾನೆ. ಆಳ್ವಾರಿಗೆ ಆದ ಅನುಭವ ಉಪನಿಷತ್ತಿಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸರ್ವಾಸು ದಿಕ್ಷು ಯದಿದಂ ದೃಶ್ಯತೆ ಸರ್ವಂ ಬ್ರಹ್ಮೈವ. ಎಲ್ಲವೂ ಬ್ರಹ್ಮವೇ ಅಂತ ಇಲ್ಲಿ ಶಿಷ್ಟಂ ಸ್ಪಷ್ಟಂ. ಅಧಶ್ಚ ಊರ್ಧ್ವಂ ಚ ಪ್ರಸ್ತುತಂ ಬ್ರಹ್ಮೈವ ಇದಂ ವಿಶ್ವಂ ವರಿಷ್ಠಂ ವರಣೀಯತಮಂ ಬ್ರಹ್ಮೈವ ಇತಿ ಅರ್ಥ. ಶ್ರೇಷ್ಠವಾದದ್ದು, ಪೂಜನೀಯವಾದದ್ದು ಅನ್ನುವ ಅರ್ಥ. ಎಲ್ಲವೂ ಬ್ರಹ್ಮವೇ ಅಂತ ಹೇಳಿ ಸರ್ವವೂ ಬ್ರಹ್ಮಾತ್ಮಕವೇ ಅಂತ ಅರ್ಥ. ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋದಕ್ಕೆ ಇದು ವಿವರಣೆ ಸ್ವಲ್ಪ. ಎಲ್ಲವೂ ಮುಂದೆ ಹಿಂದೆ ಹಿಂದ್ಗಡೆ ಮೇಲೆ ಕೆಳಗೆ ಎಲ್ಲ ಬ್ರಹ್ಮವೇ ಅಂದ್ರೆ ಸರ್ವಂ ಕಲ್ವಿದಂ ಬ್ರಹ್ಮಾತ್ಮಕಂ ಅಂತ ಅರ್ಥ. ಬ್ರಹ್ಮ ಅಂದ್ರೆ ಬ್ರಹ್ಮಾತ್ಮಕಂ. ಎಲ್ಲ ಸಾಮಾನಾಧಿಕರಣ್ಯದಲ್ಲಿ ಎಲ್ಲಕ್ಕೂ ಶರೀರಾತ್ಮ ಭಾವದಿಂದ ವಿಶೇಷಣ ವಿಶೇಷ್ಯ ಭಾವದಿಂದ ಸಾಮಾನಾಧಿಕರಣ್ಯ. ಸಿದ್ಧಾರ್ಥದಲ್ಲಿ ಅದುವೇ ವ್ಯಾಕರಣಕ್ಕೆ ಅನುಗುಣವಾಗಿ ವಿಶೇಷಣ ವಿಶೇಷ್ಯ ಭಾವದಿಂದ ಸಾಮಾನಾಧಿಕರಣ್ಯ. ಐಕ್ಯದಿಂದ ಇಲ್ಲ, ಸ್ವರೂಪ ಐಕ್ಯದಿಂದ ಅಲ್ಲ, ವಿಶೇಷಣ ವಿಶೇಷ್ಯ ಭಾವ. ಅದರಿಂದ ಸರ್ವಂ ಬ್ರಹ್ಮೈವ ಅಂತ ಹೇಳಿದ್ರೆ ಸರ್ವಂ ಬ್ರಹ್ಮ, ಸರ್ವಂ ಬ್ರಹ್ಮಾತ್ಮಕಂ ಅಂತ ಅರ್ಥ. ಅದಕ್ಕೆ ಅದನ್ನ ಹೇಳಿ ಇಲ್ಲಿ ಉಪಸಂಹಾರ ಮಾಡ್ತಾರೆ. ಇಲ್ಲಿ ಕಡೆಯಲ್ಲಿ ದ್ವಿತೀಯ ಮೂಲಕ್ಕೆ ದ್ವಿತೀಯ ಖಂಡ ಈಗ ಮುಗಿಯುತ್ತೆ. ನನು ಏಕಸ್ಯೈವ ಬ್ರಹ್ಮಣಃ ಸರ್ವದೇಹಾನುಪ್ರವೇಶೇ ತಸ್ಯ ಸುಖ ದುಃಖ ಭೋಕ್ತೃತ್ವ ಪ್ರಸಂಗ. ಇದು ಮೇಲೆ ಬರುವ ಆಶಂಕೆ. ನಮ್ಗೆ ತಕ್ಷಣ ಬರುವ ಪ್ರಶ್ನೆ ಏನು ಅಂದ್ರೆ, ಒಬ್ಬನೇ ಬ್ರಹ್ಮ ಎಲ್ಲಾ ಶರೀರದಲ್ಲಿಯೂ ಅನುಪ್ರವೇಶ ಮಾಡಿದ್ರೆ ಶರೀರದಲ್ಲಿ ಆಗುವ ಸುಖ ದುಃಖ ಭೋಗಗಳೆಲ್ಲ ಅವನಿಗೂ ಬರುತ್ತೆಯೇ? ದೇಹದ ಸಂಬಂಧದಿಂದ ತಾನೇ ಸುಖ ದುಃಖ ಎಲ್ಲ ಬರೋದು. ಅವನಿಗೂ ದೇಹದ ಸಂಬಂಧ ಇದ್ರೆ ಅವನಿಗೂ ಸುಖ ದುಃಖದ ಅನುಭವ ಎಲ್ಲ ಬರ್ಬೇಕಲ್ಲ ಅಂತ ಹೇಳಿದ್ರೆ ಅದನ್ನ ಇದು ಒಂದು ಆಶ್ಚರ್ಯವಾದ ಮಂತ್ರದಲ್ಲಿ ಉಪನಿಷತ್ ತಿಳಿಸುತ್ತೆ. ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದುವರ್ತಿ ಅನಶ್ನನ್ಯಃ ಅಭಿಚಾಕಶೀತಿ ಅಂತ ಹೇಳ್ಬಿಟ್ಟು. ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ. ಎರಡು
ಒಳ್ಳೆಯ ಪಕ್ಷಗಳನ್ನು ಉಳ್ಳಂತಹ 2 ಪಕ್ಷಿಗಳು, ಸುಪರ್ಣ ಒಳ್ಳೆಯ ಪಕ್ಷಗಳು ರೆಕ್ಕೆಗಳುಳ್ಳಂತಹ 2 ಪಕ್ಷಿಗಳು, ಸಯುಜ ಸಖಾಯ ಜೊತೆಯಲ್ಲಿ ಇದ್ದು, ಸಯುಜ ಸಮಾನ ಗುಣವನ್ನು ಹೊಂದಿರುವಂತಹದ್ದು, ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಒಂದೇ ವೃಕ್ಷವನ್ನ ಆಶ್ರಯಿಸಿವೆ, ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅದರಲ್ಲಿ ಒಂದು ಪಿಪ್ಪಲ ಫಲವನ್ನ ಬಹಳ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದೆ ಆ ಮರದಲ್ಲಿ, ಅನಶ್ನನ್ಯ ಅಭಿಚಾಕಶೀತಿ ಇನ್ನೊಂದು ಏನನ್ನು ತಿನ್ನದೆ ಪ್ರಕಾಶವಾಗಿದೆ ಅಭಿಚಾಕಶೀತಿ ಹೇಳ್ಬಿಟ್ಟು ಅದು ಈ ಮಂತ್ರ ತಿಳಿಸುತ್ತೆ. ಪರಮಾತ್ಮ ಜೀವಾತ್ಮರು ಅಂತ ಸೂತ್ರದಲ್ಲಿ ಗುಹಾಂ ಪ್ರವಿಷ್ಟೌ ಆತ್ಮಾನೌ ಹಿತದರ್ಶನ ಅಂತ ಸೂತ್ರದಲ್ಲಿ ಬಾದರಾಯಣರು ಹೇಳ್ತಾರೆ. ಗುಹೆಯನ್ನು ಪ್ರವೇಶ ಮಾಡಿದವರು ಯಾರಿಬ್ರು ಅಂದ್ರೆ ಆತ್ಮರುಗಳು ಅಂತ ಹೇಳ್ಬಿಟ್ಟು ಇಬ್ರು. ಅದು ಒಂದು ದೊಡ್ಡ ವಿಚಾರ, ಇಲ್ಲಿ ವಿಸ್ತಾರವಾಗಿ ವ್ಯಾಖ್ಯಾನದಲ್ಲಿ ವಿಚಾರ ಮಾಡ್ತಾರೆ ಇವಾಗ ರಂಗರಾಮಾನುಜರು. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ಯುಜ್ಯತೆ ಇತಿ ಯುಕ್ ಶಬ್ದ ಗುಣಪರಃ, ಯುಕ್ ಸಯುಜ ಅಂತ ಹೇಳಿದ್ರೆ ಸಮಾನ ಗುಣಕಃ ಸಯುಕ್ ಅಂತ ಅರ್ಥ. ಸಮಾನ ಗುಣಕಃ ಸಯುಕ್, ಸಮಾನ ಗುಣಕರಿಗೆ ಸಯುಕ್ ಅಂತ ಹೆಸರು. ವ್ಯಾಸಾರ್ಯೈಹಿ ವಿರುತತ್ವಾತ್. ಸುದರ್ಶನ ಸೂರಿಗಳು ಶ್ರುತ ಪ್ರಕಾಶಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಇದಕ್ಕೆ. ವ್ಯಾಸಾರ್ಯರು ಅಂದ್ರೆ ಸುದರ್ಶನ ಸೂರಿಗಳು. ವಿವೃತತ್ವಾದ್ ಎಲ್ಲಿ ವಿವರಿಸಿದ್ದಾರೆ ಅಂದ್ರೆ ಶ್ರುತ ಪ್ರಕಾಶಿಕೆಯಲ್ಲಿ. ಸಯುಜೌ ಸಮಾನ ಗುಣಕೌ ಅಪಹತ ಪಾಪ್ಮತ್ವಾದಿ ಗುಣೈಹಿ ಅಂತ ಅರ್ಥ. ಅಪಹತ ಪಾಪ್ಮತ್ವಾದಿ ಗುಣೈಹಿ ಪರಸ್ಪರ ಸಮಾನೌ ಅಂತ ಅರ್ಥ. ಏನು ಸಮಾನ ಗುಣಗಳು ಇಬ್ಬರಿಗೂ ಅಂತ ಹೇಳಿದ್ರೆ ಪರಮಾತ್ಮನಿಗೂ ಜೀವಾತ್ಮನಿಗೂ ಸಾಧರ್ಮ್ಯ ವೈಧರ್ಮ್ಯ ಇದೆಲ್ಲ ತಿಳಿದ್ರೆ ಪದಾರ್ಥಗಳಲ್ಲಿ ನ್ಯಾಯ ದರ್ಶನದಲ್ಲಿ ಇದನ್ನೇ ನಿರೂಪಣೆ ಮಾಡ್ತಾರೆ. ಪದಾರ್ಥಗಳ ಸ್ವರೂಪ ತಿಳಿಬೇಕಾದ್ರೆ ಸಾಧರ್ಮ್ಯ ವೈಧರ್ಮ್ಯವನ್ನ ತಿಳಿಬೇಕು. ಸಮಾನ ಧರ್ಮಗಳು ಏನು, ವಿರುದ್ಧ ಧರ್ಮಗಳು ಏನು, ಇದೆಲ್ಲ ತಿಳಿದ್ರೆ ಪದಾರ್ಥಗಳ ಸ್ವರೂಪ ಚೆನ್ನಾಗಿ ಅರ್ಥ ಆಗುತ್ತೆ. ಪರಮಾತ್ಮನಿಗೂ ಜೀವಾತ್ಮನಿಗೂ ಇರುವ ಸಮಾನ ಗುಣ ಯಾವುದು ಹೇಳಿದ್ರೆ ಒಂದು ಅಪಹತ ಪಾಪತ್ವಾದಿ ಗುಣಗಳು ಇಬ್ಬರಿಗೂ ಇದೆ, ಸ್ವರೂಪದಲ್ಲಿ ಜೀವಾತ್ಮನಿಗೂ ಇದೆ. ಆದ್ರಿಂದ ಅದನ್ನ ಇಲ್ಲಿ ಹೇಳಿ ಸಖಾಯೌ ಅಂದ್ರೆ ಸಹಚರೌ ಜೊತೆಯಲ್ಲಿ ಇರುವಂತಹವು. ದ್ವೌ ಸುಪರ್ಣೌ ಪಕ್ಷಿ ಸದೃಶೌ ಪಕ್ಷಿಗಳಂತೆ ಇರೋದು ಅಂತ ಹೇಳಿದ್ರು ಸಾದೃಶ್ಯವನ್ನ. ಸಮಾನಂ ಏಕಂ ವೃಕ್ಷಂ ವೃಕ್ಷವತ್, ವೃಕ್ಷ ಅಂತ ಹೇಳೋದಕ್ಕೆ ಇಲ್ಲಿ ಅರ್ಥವನ್ನ ಯೌಗಿಕವಾದ ಅರ್ಥ ಹೇಳ್ತಾರೆ. ವೃಂಚ್ಛೇದನೆ ಅಂತ ಧಾತುವಿಂದ ಬಂದ ಶಬ್ದ ಅದು. ವೃಕ್ಷ ಛೇದನಾರ್ಹವಾದದ್ದು ಅನ್ನೋದಕ್ಕೆ ವೃಕ್ಷ ಅಂತ ಹೆಸರು. ಅದಕ್ಕೆ ಮರಕ್ಕೆ ಯಾಕೆ ವೃಕ್ಷ ಅಂತ ಹೆಸರು ಬರುತ್ತೆ ಸಂಸ್ಕೃತದಲ್ಲಿ? ವೃಂಚ್ಛೇದನೆ ಅಂತ ಧಾತು, ಛೇದನಾರ್ಹವಾದದ್ದು. ವೃಕ್ಷವತಿ ಛೇದನಾರ್ಹಂ ಶರೀರಂ ಅಂತ ಇಲ್ಲಿ ಅರ್ಥ. ಸಮಾಶ್ರಿತವು ಇತ್ಯರ್ಥ. ಮರದಂತೆ ಕಡಿದು ಹಾಕಕ್ಕೆ ಯೋಗ್ಯವಾಗಿದೆ ಈ ಶರೀರ ಅಂತ ಅರ್ಥ. ಇದನ್ನ ಬಿಟ್ಬಿಡು ಅಂತ ಇದನ್ನ ವೃಕ್ಷ ಅಂತ ಹೇಳಲ್ಪಟ್ಟಿದೆ. ಅದಕ್ಕೆ ಇಲ್ಲಿ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ಯ ಅಭಿಚಾಕಶಿ. ತಯೋಹೋ ಮಧ್ಯೆ ಅನ್ಯತರಃ ಅಂದ್ರೆ ಜೀವ ಅಂತ ಅರ್ಥ. ಅನ್ಯ ಸ್ವಾದು ಪರಿಪಕ್ವಂ ಪಿಪ್ಪಲಂ ಕರ್ಮಫಲಂ ಭುಂಕ್ತೆ. ಪಿಪ್ಪಲ ಫಲವನ್ನ ಅನುಭವಿಸ್ತಾನೆ ಅಂದ್ರೆ ಕರ್ಮಫಲವನ್ನ ಅನುಭವಿಸ್ತಾನೆ. ಬಹಳ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದ್ದಾನೆ. ಶರೀರದಲ್ಲಿ ಜೀವಾತ್ಮ ಬಹಳ ಸುಖವಾಗಿದೆ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದ್ದಾನಂತೆ ಕರ್ಮಫಲವನ್ನ. ಅನ್ಯಸ್ತು ಪರಮಾತ್ಮ ಅಭುಂಜಾನಯೇವ, ಈ ಕರ್ಮಫಲ ಭೋಕ್ತೃತ್ವ ಅವನಿಗಿಲ್ಲ ಅಂತ ತಿಳಿಸುತ್ತೆ. ಪ್ರಕಾಶತೆ, ಅವನು ಪ್ರಕಾಶಿಸ್ತಾ ಇದ್ದಾನೆ. ಪ್ರಕಾಶಿಸ್ತಾ ಇದ್ರು ಇವನಿಗೆ ಕಂಡು ಬರೋದಿಲ್ಲ. ಯಾಕೆಂದ್ರೆ ಅವನ ಸಂಕಲ್ಪದಿಂದ ತಿರೋಧಾನವಾಗಿದೆ ಇವನಿಗೆ ಅವನ ಸ್ವರೂಪ. ಅದನ್ನ ಹೇಳ್ತಾರೆ ಮುಂದೆ. ಅತ್ರ ಶರೀರ ತದಾಶ್ರಯ ಜೀವಪರಾಧಿ ವಿಷಯವಾಚಕ ಶಬ್ದ ನಿಗರಣೇನ. ಶರೀರ ಮತ್ತೆ ಅದನ್ನ ಆಶ್ರಯಿಸಿರುವಂತಹ ಜೀವ ಮತ್ತೆ ಪರಮಾತ್ಮ ಇವರುಗಳ ಶಬ್ದ ವಿಷಯವನ್ನ ಹೇಳೋದಕ್ಕೆ ಹೊರಟು ವಿಷಯಿ ವಾಚಕ ವೃಕ್ಷ ಸುಪರ್ಣಾದಿ ಶಬ್ದೈಹಿ. ವಿಷಯ ಯಾವುದು ಅಂದ್ರೆ ಶರೀರ ತದಾಶ್ರಯ ಜೀವ ಪರಮಾತ್ಮ. ವಿಷಯಿ ವಾಚಕ ಯಾವುದು ಅಂದ್ರೆ ವೃಕ್ಷ ಸುಪರ್ಣ ಮರ ಪಕ್ಷಿಗಳು ಅಂತ ಹೇಳಿ. ಶರೀರವನ್ನು ಅದು ಆಶ್ರಯಿಸಿರುವ ಜೀವ ಪರಮಾತ್ಮರನ್ನು, ಪಕ್ಷಿಗಳು ಸ್ಥಾನದಲ್ಲಿ ಜೀವ ಪರಮಾತ್ಮರರು, ಶರೀರದ ಸ್ಥಾನ ವೃಕ್ಷದ ಸ್ಥಾನದಲ್ಲಿ ಶರೀರ ಹೀಗೆ ಹೇಳಲ್ಪಟ್ಟಿದೆ.
ಇದು ಹೇಳಿ ವೃಕ್ಷತ್ವಾದಿ ಅಧ್ಯವಸಾನ ಲಕ್ಷಣ ರೂಪಕ ಅತಿಶಯೋಕ್ತಿ, ಇದೊಂದು ಅಲಂಕಾರ. ಉಪನಿಷತ್ತುಗಳಲ್ಲಿ ಅಲಂಕಾರಗಳೆಲ್ಲ ಇದೆ. ಅಲಂಕಾರ ಶಾಸ್ತ್ರವೇ ದೊಡ್ಡದಾಗಿ ಒಂದು ದೊಡ್ಡ ಶಾಸ್ತ್ರ. ಅಲಂಕಾರಗಳು ಬೇಕಾದಷ್ಟು ಹೇಳ್ತಾರೆ. ಇಲ್ಲಿ ರೂಪಕಾತಿಶಯೋಕ್ತಿ ಅಲಂಕಾರ ಅಂತ ಅರ್ಥ. ಇದಕ್ಕೆ ಅತಿಶಯೋಕ್ತಿ ಅನ್ನೋದು ಅತಿಶಯವಾಗಿ ಹೇಳುವಂತಹದ್ದು. ರೂಪಕವನ್ನ ಒಂದು ರೂಪಕ ಮಾಡಿ ಹೇಳೋದು. ಒಂದು ವೃಕ್ಷವನ್ನು, ಪಕ್ಷಿಗಳನ್ನು ಹೇಳಿ, ಶರೀರವನ್ನು ಅದನ್ನು ಆಶ್ರಯಿಸಿರುವ ಜೀವ ಪರಮಾತ್ಮರನ್ನು ಹೇಳಿ, ಎರಡು ಪಕ್ಷಿಗಳು ಅಂತ ರೂಪಣವನ್ನು ಮಾಡಿ ಹೇಳಿರುವಂತಹ ಅಲಂಕಾರ ಇಲ್ಲಿ ವಿಚ್ಛಿತ್ತ ವಿಶೇಷಾಯ ಇತಿ ದ್ರಷ್ಟವ್ಯ. ಕತ್ತರಿಸಿ ಹಾಕ್ಬೇಕು ಅನ್ನೋ ದೃಶ್ಯ ಉದ್ದೇಶದಿಂದ ಶರೀರವನ್ನು ನಾವು ತಪ್ಪಿಸ್ಕೊಳ್ಬೇಕು ಅಂತ ಉಪದೇಶ ಇಲ್ಲಿ ಉಪನಿಷತ್ತಿನಲ್ಲಿ ಅನ್ನುವುದು ಅರ್ಥ. ಅದನ್ನ ಇಲ್ಲಿ ಹೇಳ್ತಾರೆ. ಇಲ್ಲಿ ಪರಮಾತ್ಮ ಜೀವಾತ್ಮ ಅಂತ ಹೇಳೋದಕ್ಕೆ ನಮಗೆ ಹೇಗೆ ಸ್ಪಷ್ಟವಾಗಿ ತಿಳಿಯುತ್ತೆ, ಇಬ್ರು ಅಂತ ಹೇಳಿದೆಯಲ್ಲ, ಅದು ಒಂದು ದೊಡ್ಡ ವಿವಾದಕ್ಕೊಳಗಾದಂತಹ ವಿಷಯ. ದ್ವಾಸುಪರ್ಣ ಸರಿಜೋಸಕಾಯ, ಇಬ್ರು ಯಾರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಬೇರೆ ಬೇರೆ ರೀತಿಯಲ್ಲಿ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಮೊದಲು ಮುಂದಿನ ಮಂತ್ರವನ್ನು ಹೇಳಿಬಿಟ್ಟು ಅದರಲ್ಲಿ ಹೇಗೆ ಜೀವ ಪರಮಾತ್ಮರು ಸ್ಪಷ್ಟವಾಗಿ ತಿಳಿಯುತ್ತೆ ಅದನ್ನು ತಿಳಿಸ್ಬಿಟ್ಟು ಆಮೇಲೆ ಬೇರೆ ಪೂರ್ವ ಪಕ್ಷಗಳನ್ನೆಲ್ಲ ಇದರಲ್ಲಿ ವಿಚಾರ ಮಾಡ್ತಾರೆ ರಂಗರಾಮಾನುಜರು. ಮುಂದಿನ ಮಂತ್ರದಲ್ಲಿ ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಈ ಮಂತ್ರ ಹಿಂದಿನ ಮಂತ್ರಕ್ಕೆ ಸೇರಿದಂಗೆ ಬಂದಿರೋದು. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನಃ ಅನೀಶಯ ಶೋಚತಿ ಮುಖ್ಯಮಾನಃ. ಅಲ್ಲಿ ಏನ್ ಹೇಳ್ತು ಅಂದ್ರೆ, ಕರ್ಮಫಲವನ್ನ ಚೆನ್ನಾಗಿ ಸ್ವಾದು ಅತ್ತಿ, ಪಿಪ್ಪಲಂ ಸ್ವಾದು ಅತ್ತಿ ಬಹಳ ಚೆನ್ನಾಗಿದೆ ಅಂತ ಅನುಭವಿಸ್ತಾ ಇದ್ದಾನೆ. ಆದ್ರೆ ನಿಜವಾಗ್ಲೂ ಏನಾಗ್ತಾ ಇದೆ ಅಂದ್ರೆ ಶೋಚತಿ ಮುಖ್ಯಮಾನಃ ಇದು ಹೇಳುತ್ತೆ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ, ಪ್ರಕಾಶಪಡಿಸಿದಾನಲ್ಲ, ಪ್ರಕಾಶಿತವಾಗಿ ಅಭಿಚಾಕಶೀತಿ ಎಂದು ಹೇಳಿದ ಪರಮಾತ್ಮ, ಅವನನ್ನು ನೋಡಿದಾಗ ಇವನು ಯದಾ ಪಶ್ಯತಿ ಅಸ್ಯ ಮಹಿಮಾನಮಿತಿ ಭೀತಶೋಕ. ಅವನ ಅನುಗ್ರಹದಿಂದ ಉಪಾಸನೆ ಮಾಡಿ ಇವನಿಗೆ ಮೋಕ್ಷ ಸಿಗುತ್ತೆ. ಅದನ್ನ ತಿಳಿದು ಸಂತೋಷ ಪಡ್ತಾನೆ. ಶರೀರ ಸಂಸಾರವನ್ನು ತಪ್ಪಿಸ್ಕೊಳ್ತಾನೆ. ಅನೀಶಯ ಅಂದ್ರೆ ಭೋಗ್ಯಭೂತಯ ಪ್ರಕೃತ್ಯ, ಅದು ಭೋಗ್ಯಭೂತವಾದ ಪ್ರಕೃತಿ ಅನೀಶ ಅಂತ ಹೇಳಲ್ಪಟ್ಟಿದೆ. ಅದು ಮುಖ್ಯಮಾನಃ, ಮುಖ್ಯಮಾನಃ ಅಂದ್ರೆ ಮೋಹಗೊಂಡಿದ್ದಾನೆ. ಪ್ರಕಾಶವಾಗಿದ್ರೂ ಕೂಡ ಪರಮಾತ್ಮ ಅಭಿಚಾಕಶೀತಿ ಅಂತ ಇವನಿಗೆ ಯಾಕೆ ಮೋಹ ಅಂದ್ರೆ, ಪರಾಭಿಧ್ಯಾನಾತ್ ತಿರೋಹಿತಂ ತಥೋಕ್ಯಸ್ಯ ಬಂಧ ವಿಪರ್ಯಯವು ಶ್ಲೋಕದಲ್ಲಿ ಹೇಳ್ತಾರೆ ಸೂತ್ರಕಾರರಲ್ಲಿ ಬಾದರಾಯಣರು. ಪರ ಅಭಿಧ್ಯಾನ ಅಂದ್ರೆ ಸಂಕಲ್ಪ ಅಂತ ಅರ್ಥ. ಪರ ಅಭಿಧ್ಯಾನಾತ್, ಪರಮಾತ್ಮನ ಸಂಕಲ್ಪದಿಂದಲೇ ಪರ ಅಭಿಧ್ಯಾನಾತ್ ತಿರೋಹಿತಂ, ಅವನ ಸ್ವರೂಪ ತಿರೋಹಿತವಾಗಿದೆ, ಇವನಿಗೆ ಮರೆಯಾಗ್ಬಿಟ್ಟಿದೆ. ಯಾಕೆ ಅಂದ್ರೆ ತತಃ ಹಿ ಅಸ್ಯ ಬಂಧ ವಿಪರ್ಯಯವು, ಪರಮಾತ್ಮನಿಂದ ತಾನೇ ಇವನಿಗೆ ಬಂಧವು ಮೋಕ್ಷವು ಅವನಿಂದಲೇ, ಸಂಸಾರ ಬಂಧವೂ ಅವನಿಂದಲೇ, ಮೋಕ್ಷವೂ ಅವನಿಂದಲೇ ಬರಬೇಕು. ಅದು ಅವನ ಸಂಕಲ್ಪದಿಂದ. ಆದ್ದರಿಂದ ಇವನಿಗೆ ಇಲ್ಲಿ ಸಂಸಾರ ಬಂಧ ಇರುವಾಗ ತಿರೋಹಿತವಾಗಿರೋದು ಅವನ ಸಂಕಲ್ಪದಿಂದಲೇ, ಮೋಕ್ಷ ಬರೋದು ಅವನ ಸಂಕಲ್ಪದಿಂದಲೇ. ಇವನಿಗೆ ಬಂಧಕ್ಕೆ ಏನ್ ಕಾರಣ? ಇವನ ಕರ್ಮವೇ ಕಾರಣ. ಮೋಕ್ಷಕ್ಕೆ ಏನ್ ಕಾರಣ? ಇವನು ಮಾಡುವ ಉಪಾಸನೆಯಿಂದ ಸಂಪಾದಿಸಿದ ಅವನನ್ನು ಪ್ರೀತಿಗೊಳಿಸಿದ್ರೆ ಅವನ ಅನುಗ್ರಹವೇ ಅದಕ್ಕೆ ಕಾರಣವಾಗುತ್ತೆ. ಈ ಒಂದು ತಿರೋಹಿತ ಅನ್ನೋದನ್ನ ಹೇಗೆ ಉಂಟು ಮಾಡ್ತಾನೆ ಪರಮಾತ್ಮ? ಅವನಿಗೆ ಮರೆಯಾಗಿರೋ ಹಾಗೆ ಹೇಗೆ ಮಾಡ್ತಾನೆ ಅಂದ್ರೆ, ದೇಹಯೋಗಾದ್ವಾ ಸೋಪಿ, ದೇಹಯೋಗದಿಂದ ಅವನು ಕರ್ಮಫಲದಿಂದ ಆಗಿದ್ದು ತಿರೋಧಾನ, ಕರ್ಮಫಲ ಅನುಭವಿಸಕ್ಕೂ ಒಂದು ದೇಹವನ್ನು ಕೊಡ್ತಾನೆ. ದೇಹ ಇಂದ್ರಿಯಗಳ ಜೊತೆ ಸೇರ್ಕೊಂಡು ಇವನು ಕರ್ಮಫಲವನ್ನ ಅನುಭವಿಸಿದಾಗ ಪರಮಾತ್ಮನು ಮರೆತು ಬಿಡ್ತಾನೆ. ಇಂದ್ರಿಯಗಳು ಪಕ್ಕದಲ್ಲಿಯೇ ಇರುತ್ತೆ. ಸಹೈವ ಸಂತಂ ನ ವಿಜಾನಂತಿ ದೇವಾ, ಸಹೈವ ಸಂತಂ ನ ವಿಜಾನಂತಿ ದೇವಾ, ಶ್ರುತಿ ಹೇಳುತ್ತೆ. ಪಕ್ಕದಲ್ಲೇ ಇರ್ತಾನೆ. ಸಹೈವ ಸಂತಂ, ಸಹೈವ ಸಂತಂ ಪಕ್ಕದಲ್ಲೇ ಇದ್ದಾನೆ. ನ ವಿಜಾನಂತಿ ದೇವಾ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅಲ್ಲಿ ಪಕ್ಕದಲ್ಲೇ ಇದ್ರೂ ತಿಳಿಯೋದಿಲ್ಲ ಅವನನ್ನ. ಯುಕ್ತ ನ್ಯಾಯೇನ ತಿರೋಹಿತ ಪರಮಾತ್ಮ ಶೇಷತ್ವ ಜ್ಞಾನಾನಂದ ಲಕ್ಷಣ ಸ್ವರೂಪ ಸನ್ನೆ. ಇವನ ಸ್ವರೂಪವನ್ನು ಮರವೇ ಆಗಿದೆ ಇವನಿಗೆ. ತಿರೋಹಿತ ಪರಮಾತ್ಮ ಶೇಷತ್ವ ಜ್ಞಾನಾನಂದ ಲಕ್ಷಣ ಸ್ವಸ್ವರೂಪ. ಇವನ ಸ್ವರೂಪ ಜ್ಞಾನಾನಂದ ಲಕ್ಷಣವಾದದ್ದು, ಅದು ಪರಮಾತ್ಮನಿಗೆ ಶೇಷವಾದದ್ದು. ಇದು ಅವನಿಗೆ ಮರ್ತು ಹೋಗುತ್ತೆ ಸಂಸಾರದಲ್ಲಿ ಸೇರ್ಕೊಂಡು ಇವನಿಗೆ.
ಹಾಗಿದ್ದು ಸನ್ ವೃಕ್ಷೇ ವೃಕ್ಷವತ್ ಛೇದನಾರ್ಹೆ ಏಕಸ್ಮಿನ್ ಶರೀರೆ ಜೀವಃ ಸ್ಥೂಲಃ ಹಂ ಕೃಶಃ ಹಂ ಇತ್ಯಾದಿ ತಾದಾತ್ಮ್ಯ ಬುದ್ಧಿಯ ಅವನು ತಾದಾತ್ಮ್ಯ ಅಂದ್ರೆ ಅದುವೇ ಶರೀರವೇ ಆತ್ಮ ಅಂತ ತಿಳಿತಾನೆ. ನಾನು ದಪ್ಪಗಿದ್ದೀನಿ ಅಂತ ಹೇಳ್ತಾನೆ, ನಾನು ಸಣ್ಣಗಿದ್ದೀನಿ ಅಂತ ಹೇಳ್ತಾನೆ. ಆತ್ಮ ಎಲ್ಲಿ ದಪ್ಪ ಸಣ್ಣ ಅದೆಲ್ಲ ಏನು ಇಲ್ವಲ್ಲ ಅವನಿಗೆ. ಆದ್ದರಿಂದ ಇವನಿಗೆ ಶರೀರವೇ ಆತ್ಮ ಅನ್ನುವ ಭಾವ ಬಂದ್ಬಿಟ್ಟಿದೆ. ಶರೀರದಲ್ಲಿದ್ದು ಸ್ಥೂಲ ಕೃಶಃ ಅಹಂ ಅಂತ ತಾದಾತ್ಮ್ಯ ಬುದ್ಧಿಯಿಂದ ಮಾಡ್ಬಿಟ್ಟು ಪಾಂಸೂದಕವತ್ ತದೇಕತಾಮಾಪನ್ನಃ ಸನ್ನೆ, ಒಂದು ನೀರಿನಲ್ಲಿ ಎಲ್ಲ ಕಸ ಎಲ್ಲ ಬಿದ್ದುಬಿಟ್ಟಿರುತ್ತೆ, ಧೂಳುಗಳೆಲ್ಲ ಬಿದ್ದು ಸೇರಿ ನೀರಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ, ಅದ್ರ ಒಂದಾಗಿ ಆ ರೀತಿ ಸೇರ್ಕೊಂಡು ಬಿಟ್ಟಿದ್ದಾನೆ ಅವನು. ಏಕತಾಮಾಪನ್ನಃ ಶರೀರದೊಡನೆ ತತ್ ಇತ್ಯರ್ಥ. ಅದರ ಸಂಸರ್ಗದಿಂದ ಉಂಟಾದ ದುಃಖಗಳನ್ನೆಲ್ಲ ಅನುಭವಿಸ್ತಾನೆ. ಶರೀರದೊಡನೆ ತಾನೇ ಶರೀರ ಅಂತ ತಿಳಿಯೋ ಹಾಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಒಂದು ಗಾಢವಾದ ಸಂಸರ್ಗದಿಂದ. ಅದು ಯಾಕೆ ಬಂತು ಅಂದ್ರೆ ಇವನ ಕರ್ಮಫಲ ಕರ್ಮದಿಂದ ಪರಮಾತ್ಮನ ಸಂಕಲ್ಪದಿಂದ ಅವನ ಸ್ವರೂಪ ಮರೆಯಾಗ್ಬಿಟ್ಟಿದೆ ಇವನಿಗೆ. ಆದ್ದರಿಂದ ತನ್ನ ನಿಜವಾದ ಸ್ವರೂಪ ಆನಂದ ಜ್ಞಾನಾನಂದ ಸ್ವರೂಪ ಪರಮಾತ್ಮನಿಗೆ ವಿಶೇಷವಾದದ್ದು ಅನ್ನು ಮರೆತುಬಿಟ್ಟು ದೇಹವೇ ಶರೀರ ಅಂತ ತಿಳಿದು ನಾನು ಕೃಶಃ ಹಂ ಜೂಲ ಸ್ಥೂಲ ಹಂ ಹೀಗೆಲ್ಲ ಅನುಸಂಧಾನ ಮಾಡ್ತಾನೆ ದೇಹದೊಡನೆ ತಾದಾತ್ಮ್ಯದಿಂದ. ಹೀಗಿರುವವನು ಒಂದು ದಿನ ದುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಮಿತಿ ವೀತಶೋಕಃ. ಇತಿ ಶಬ್ದಃ ಬುದ್ಧಿ ಸ್ವಪ್ರಕಾರ ವಚನಃ ಬುದ್ಧಿಸ್ಥ ಪ್ರಕಾರ ವಚನಃ ಇತಿ ಅಂತ ಹೇಳಿದೆ. ಚ ಶಬ್ದಶ್ಚ ಅದ್ಯ ಅರ್ಥವ್ಯಃ. ಯದ್ವಾಸೋ ಜೀವಃ ನಿಮಗ್ನಾತ್ ಸ್ವಸ್ಮಾತ್ ಧಾರಕತ್ವ ನಿಯಂತೃತ್ವ ಶೇಷಿತ್ವಾದಿನ ವಿಲಕ್ಷಣಂ ಜುಷ್ಟಂ. ಜುಷ್ಟಂ ಯದಾ ಪಶ್ಯತಿ, ಜುಷ್ಟಂ ಅಂದ್ರೆ ಅವನು ಜುಟ್ ಪ್ರೀತಿ ಸೇವನೆಯೋ ಅಂತ ಹೇಳ್ಬಿಟ್ಟು ಧಾತು. ಜುಷ್ಟಂ ಜುಟ್ ಪ್ರೀತಿ ಸೇವನೆಯೋ, ಸಂತೋಷಗೊಂಡ ಅಂತ ಅರ್ಥ. ಅವನಿಗೆ ಯಾವುದರಿಂದ ಸಂತೋಷ ಉಂಟಾಗುತ್ತೆ ಪ್ರೀತಿ ಉಂಟಾಗುತ್ತೆ ಅಂದ್ರೆ ಅವನಿಗೆ ಸ್ವಕರ್ಮಭಿಃ ಪ್ರೀತಃ ಪರಮಾತ್ಮಾನಂ ಜುಷ್ಟಂ. ಜುಷ್ಟಂ ಪರಮಾತ್ಮಾನಂ. ಇವನು ನಿಮಗ್ನ ಚೆನ್ನಾಗಿ ಮುಳುಗಿಬಿಟ್ಟಿದ್ದಾನೆ. ನಿತರಾಂ ಮಗ್ನ ಪೂರ್ಣವಾಗಿ ಸಂಸಾರದಲ್ಲಿ ಮುಳುಗಿದ್ದಾನೆ. ಸ್ವಸ್ಮಾತ್ ಧಾರಕತ್ವ ನಿಯಂತೃತ್ವ ಶೇಷಿತ್ವಾದಿನ ವಿಲಕ್ಷಣಂ. ಇವನಿಗಿಂತ ಧಾರಕತ್ವ ನಿಯಂತೃತ್ವ ಶೇಷಿತ್ವ ಮೊದಲಾದವುಗಳಿಂದ ವಿಲಕ್ಷಣನಾದ ಪರಮಾತ್ಮ ಅವನು ಅವನೇ ಧಾರಕ, ಇವನು ಧಾರ್ಯ, ಅವನು ನಿಯಂತೃ, ಇವನು ನಿಯಾಮ್ಯ, ಅವನು ಶೇಷಿ, ಇವನು ಶೇಷ, ಅವನಿಂದ ವಿಲಕ್ಷಣನಾದವನು. ಅದರಿಂದ ಜುಷ್ಟನಾದ ತನ್ನ ಕರ್ಮಗಳಿಂದ ಪ್ರೀತನಾದ ಪರಮಾತ್ಮನನ್ನ ಅಖಿಲ ಜಗದೀಶಾನ ಲಕ್ಷಣಂ ಅಸ್ಯ ಮಹಿಮಾನಂ ಚ ಯದಾ ಪಶ್ಯತಿ. ಸಕಲ ಜಗತ್ತನ್ನು ಆಳುವಂತಹ ಎಲ್ಲವೂ ಅವನ ಐಶ್ವರ್ಯವೇ, ಎಲ್ಲಕ್ಕೂ ಒಡೆಯನಾದ ಸರ್ವೇಶ್ವರನಾದ ಪರಮಾತ್ಮ ಅಂತ ಲಕ್ಷಣವುಳ್ಳ ಪರಮಾತ್ಮನನ್ನ ಯಾವಾಗ ನೋಡ್ತಾನೋ ಪೀತಶೋಕೋ ಭವತಿ, ತನ್ನ ಸಂಸಾರದ ದುಃಖವನ್ನೆಲ್ಲ ಕಳೆದುಕೊಳ್ತಾನೆ ಅವನು ಅಂತ ಇಲ್ಲಿ ಅದ್ಭುತವಾಗಿ ಉಪನಿಷತ್ತು ತಿಳಿಸುತ್ತೆ. ಪರಮಾತ್ಮನನ್ನ ಇವನು ಕಂಡಾಗ ಯಾಕೆ ಹೇಗೆ ನೋಡ್ತಾನೆ ಅಂತ ಹೇಳಿದ್ರೆ ಇವನ ಒಂದು ಕರ್ಮಗಳಿಂದ ಪ್ರೀತನಾದ ಪರಮಾತ್ಮ, ಇವನ ಉಪಾಸನೆ ಅಥವಾ ಪ್ರಪತ್ತಿಯಿಂದ ಪ್ರೀತನಾದ ಉಪಾಯಾನುಷ್ಠಾನ ಮಾಡಿದಾಗ ಅದನ್ನ ಪ್ರೀತನಾದ ಪರಮಾತ್ಮ, ಅವನಿಂದ ಪ್ರೀತನಾದ ಪರಮಾತ್ಮನನ್ನು ನೋಡಿ ಎಲ್ಲವೂ ಅವ ಸರ್ವೇಶ್ವರನ ಜಗತ್ತಿನ ಪರಮಾತ್ಮನ ಒಂದು ಮಹಿಮೆಯನ್ನೆಲ್ಲ ಯಾವಾಗ ತಿಳಿತಾನೋ ಆಗ ಇವನು ಸಂಸಾರದಿಂದ ಬಿಡುಗಡೆ ಹೊಂದುತ್ತಾನೆ ಅನ್ನೋದು ಇಲ್ಲಿ ಅರ್ಥವನ್ನು ಹೇಳ್ತಾರೆ. ಇಲ್ಲಿ ಉತ್ತಮರ ಸ್ವಾಮಿಗಳು ಈ ಕೆಲಕ್ಕೆ ಸ್ವಲ್ಪ ವಿಶೇಷವಾದ ಅರ್ಥವನ್ನ ಹೇಳ್ತಾರೆ. ಅತ್ರ ಮಂತ್ರೇ ಪರಸ್ಯ ಸ್ವಯಂ ಹೇಯರಹಿತತ್ವ ಮುಚ್ಯತೆ. ಮೊದಲು ದ್ವಾಸುಪರ್ಣ ಸವಿಜಾಸಕಾಯ ಅಲ್ಲಿ ಅವನು ಅನಿಷ್ಣನ್ನನ್ಯ ಅಭಿಚಾಕಶೀತಿ ಎಂದಾಗ ಅವನಿಗೆ ಹೇಯರಹಿತತ್ವ ಮೊದಲು ಹೇಳಿ, ಮುಂದಿನ ಮಂತ್ರದಲ್ಲಿ ಅದರಲ್ಲಿ ಉತ್ತರ ಮಂತ್ರೇ ಹೇಯ ನಿವರ್ತಕತ್ವಮಪಿ ಜುಷ್ಟಂ ಯದಾ ಪಶ್ಯತಿ ಅನ್ಯಮೇಷಂ ಅಸ್ಯ ಮಹಿಮಾನಮಿತಿ ವೀತಶೋಕಃ ಅನ್ನೋ ಮಂತ್ರದಲ್ಲಿ ಅವನ ಹೇಯ ನಿವರ್ತಕತ್ವವನ್ನು ಹೇಳಿದೆ. ಪರಮಾತ್ಮನ ದೃಷ್ಟಿಯಿಂದ ನೋಡಿದ್ರೆ ದ್ವಾಸುಪರ್ಣದಲ್ಲಿ ಪರಮಾತ್ಮನ ಹೇಯ ರಾಹಿತ್ಯವನ್ನು, ಮತ್ತೆ ಯದಾ ಪಶ್ಯತಿ ಅನ್ಯಮೇಷಂ ಮುಂದಿನ ಮಂತ್ರದಲ್ಲಿ ಅವನ ಹೇಯ ನಿವರ್ತಕತ್ವ, ಅವನಿಂದಲೇ ಇದು ಬಂಧವು ನಿವೃತ್ತಿ ಆಗುತ್ತೆ ಅನ್ನೋದು ಹೇಳಿದೆ.
ಸಹ ಯುಂಕ್ತೆ ಇತಿ ಸಯುಜೌ ಏಕತ್ರ ಭೋಗ್ಯೆ ಸಹ ನಿವಿಷ್ಟೌ. ಇಬ್ಬರು ಒಟ್ಟಿಗೆ ಇರೋರು ಅಂತ ಅರ್ಥ. ಯುಜ್ಯತೆ ಇತಿ ಯುಕ್ ಯಯೋ ತೌ ಸಯುಜಃ ಸಮಾನ ಭೋಗ್ಯಕೋ ಇತ್ಯರ್ಥೋಪಿ ಪ್ರಾಮಾಣಿಕ. ಸಯುಜೌ ಅಂತ ಹೇಳೋದ್ರಲ್ಲಿ ಸಮಾನ ಭೋಗ್ಯಕವು ಅಂತ ಸಮಾನವಾಗಿ ಭೋಗ್ಯವಾಗಿರುವವರು ಅಂತಾನು ಅರ್ಥ ಹೇಳ್ಬೋದು. ಸಾಯುಜ್ಯಂ, ಅದಕ್ಕೆ ಸ್ವಾಮಿ ದೇಶಿಕನೊಂದು ಶ್ಲೋಕವನ್ನ ಹೇಳ್ತಾರೆ. ಉಪನಿಷತ್ತಿನಲ್ಲಿ ಮೋಕ್ಷಕ್ಕೆ ಹೇಳುವಾಗ ಎರಡು ಶಬ್ದಗಳನ್ನು ಹೇಳುತ್ತೆ. ಒಂದು ಸಾಯುಜ್ಯ ಅನ್ನೋದು, ಇನ್ನೊಂದು ಸಾರುಷ್ಟಿತ ಅಂತ. ಅವನಿಗೆ ಬ್ರಹ್ಮಣೋ ಸಾಯುಜ್ಯಂ ಅಂತ ಹೇಳಿ ಸಾಷ್ಟಿತಾಗಂ ಸಮಾನ ಲೋಕತಾಯಂತಿ ಅಂತ ಹೇಳುತ್ತೆ. ಸಾಷ್ಟಿತ ಅನ್ನೋದು ಒಂದು ಹೇಳಿದೆ, ಸಾಯುಜ್ಯ ಸಾಷ್ಟಿತ ಎರಡು ಕೂಡ ಹೇಳಿದೆ. ಸಾಯುಜ್ಯ ಅನ್ನೋದಕ್ಕೆ ಬೇರೆ ಅರ್ಥ, ಸಾರುಷ್ಟಿತ ಅನ್ನೋಕ್ಕೆ ಬೇರೆ ಅರ್ಥ. ಸ್ವಾಮಿ ದೇಶಿಕನ್ ಹೇಳ್ತಾರೆ ರಾತ್ರಿ ಸಾರದಲ್ಲಿ ಹೇಳುವಾಗ, ಸಾಯುಜ್ಯಂ ಉಭಯೋಹೋ ತತ್ರ ಭೋಕ್ತವ್ಯಸ್ಯ ಅವಿಶಿಷ್ಟತ, ಸಾಷ್ಟಿತ ತತ್ರ ಭೋಗಸ್ಯ ತಾರತಮ್ಯ ವಿಹೀನತ ಅಂತ ಹೇಳಿ. ಸಾಯುಜ್ಯ ಸಾಷ್ಟಿತ ಅಂತ ಎರಡು ವಿಧವಾಗಿ ಹೇಳಿದೆ ಮೋಕ್ಷದಲ್ಲಿ. ಎರಡು ವಿಧ ಮೋಕ್ಷದಲ್ಲಿ ಇವನಿಗೆ ಅನುಭವ. ಅದನ್ನ ನಮ್ಮ ತಂದೆ ಒಂದು ಒಳ್ಳೆಯ ಉದಾಹರಣೆಯಿಂದ ಹೇಳೋರು. ದೇವಸ್ಥಾನದಲ್ಲಿ ಸಕ್ಕರೆ ಪೊಂಗಲು ಎಲ್ಲರಿಗೂ ಕೊಟ್ರೆ, ಇದು ಹೇಳಿದ್ದೀನಿ ಹಿಂದೆ ಅನೇಕ ಸಲ, ಸಕ್ಕರೆ ಪೊಂಗಲು ಪ್ರಸಾದ ಕೊಡ್ತಾರೆ ಎಲ್ಲರಿಗೂ. ಎಲ್ಲರೂ ಅನುಭವಿಸೋದು ಒಂದೇ ಪದಾರ್ಥ, ಸಕ್ಕರೆ ಪೊಂಗಲನ್ನೇ. ಕೆಲವರಿಗೆ ಸ್ವೀಟ್ ಇಷ್ಟ ಇರುತ್ತೆ, ಕೆಲವರಿಗೆ ಇಷ್ಟವಿರಲ್ಲ, ಕೆಲವರಿಗೆ ಹೆಚ್ಚು ಸ್ವೀಟ್ ಬೇಕು, ಕೆಲವರಿಗೆ ಕಡಿಮೆ ಬೇಕು. ಅನುಭವಗಳೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ ಒಬ್ಬೊಬ್ಬರಿಗೂ. ಆದ್ದರಿಂದ ಪದಾರ್ಥ ಒಂದೇ ಆದ್ರೂ ಅನುಭವ ಬೇರೆಯಾಗಿರ್ಬೋದು ಒಬ್ಬೊಬ್ಬರಿಗೆ ಲೋಕದಲ್ಲಿ. ಅಥವಾ ಬೇರೆ ಬೇರೆ ಪದಾರ್ಥಗಳನ್ನು ಕೊಟ್ರೆ ಅನುಭವಗಳು ಬೇರೆ ಬೇರೆಯಾಗಿರ್ಬೋದು, ಒಂದೇ ರೀತಿಯಾಗಿರ್ಬೋದು, ಎಲ್ಲರೂ ಚೆನ್ನಾಗಿ ಅನುಭವಿಸ್ಬೋದು, ಪದಾರ್ಥಗಳು ಬೇರೆ ಆಗಿರ್ಬೋದು. ಆದರೆ ಪರಮಪದದಲ್ಲಿ ಅನುಭವಿಸುವ ಪದಾರ್ಥವೂ ಒಂದೇ, ಅನುಭವಿಸುವ ಆನಂದವೂ ಒಂದೇ. ಪರಮಾತ್ಮನಿಗೂ ಜೀವಾತ್ಮನಿಗೂ ಎರಡು ಸಮಾನ ಅಂತ ಹೇಳುದು. ಸಾಯುಜ್ಯ ಅಂತ ಹೇಳುವಾಗ ಭೋಕ್ತವ್ಯ ಒಂದೇ, ಸಾಷ್ಟಿತ ಅನ್ನುವಾಗ ಭೋಗದಲ್ಲಿಯೂ ತಾರತಮ್ಯ ಇಲ್ಲ. ಭೋಗ ಅಂದ್ರೆ ಅನುಭವದಲ್ಲಿ, ಭೋಕ್ತವ್ಯ ಅಂದ್ರೆ ಅನುಭವಿಸುವ ಪದಾರ್ಥ. ಭೋಕ್ತವ್ಯಸ್ಯ ಅವಿಶಿಷ್ಟತ ಸಾಯುಜ್ಯಂ ಹೇಳಿದ್ರು. ಭೋಕ್ತವ್ಯ ಅಂದ್ರೆ ಪರಮಾತ್ಮ, ಅನುಭವಿಸಲ್ಪಡುವ ಪರಮ ಪದಾರ್ಥಕ್ಕೆ ಭೋಕ್ತವ್ಯ ಅಂತ ಹೇಳೋದು. ಪರಮಾತ್ಮನನ್ನೇ ಇಬ್ಬರು ಅನುಭವಿಸ್ತಾರೆ. ಪರಮಾತ್ಮನು ತನ್ನ ಅನುಭವದಲ್ಲಿಯೇ ಇದ್ದಾನೆ, ಜೀವಾತ್ಮನು ಪರಮಾತ್ಮನನ್ನ ಅನುಭವಿಸ್ತಾನೆ ಮುಕ್ತನಾದಾಗ. ಸಾಷ್ಟಿತ ಅಂತ ಹೇಳಿದಾಗ ಭೋಗಸ್ಯ ತಾರತಮ್ಯ ವಿಹೀನತ, ಭೋಗದಲ್ಲಿಯೂ ತಾರತಮ್ಯವಿಲ್ಲ. ಆನಂದ ಅನುಭವವು ಇಬ್ಬರಿಗೂ, ಬ್ರಹ್ಮನಿಗೆ ಎಷ್ಟು ತನ್ನನ್ನು ಅನುಭವಿಸಿ ಆನಂದ ಪಡುತ್ತೋ ಅದೇ ಆನಂದವನ್ನು ಮುಕ್ತನು ಕೂಡ ಬ್ರಹ್ಮನನ್ನು ಅನುಭವಿಸಿ ಅವನ ಆನಂದವನ್ನೇ ಸಮಾನವಾಗಿ ಭೋಗ ಮಾತ್ರ ಸಾಮ್ಯ ಲಿಂಗಾಚ ಸೂತ್ರದಲ್ಲಿ ಹೇಳ್ತಾರೆ ಬಾದರಾಯಣರು. ಭೋಗವೂ ಸಮಾನ, ಅನುಭವಿಸಲ್ಪಡುವ ಪದಾರ್ಥವೂ ಸಮಾನ, ಅನುಭವವೂ ಸಮಾನ. ಎರಡು ಸಾಯುಜ್ಯ ಸಾಷ್ಟಿತ ಅಂತ ಶ್ರುತಿ ಹೇಳುತ್ತೆ. ಅದನ್ನ ಇಲ್ಲಿ ಹೇಳ್ತಾರೆ ಇವರು ಉತ್ತಮ ಸ್ವಾಮಿಗಳು. ಇದನ್ನ ಇಲ್ಲಿ ವಿಶೇಷವಾಗಿ ತಿಳಿಸ್ತಾರೆ. ಇಲ್ಲಿ ಸಾಷ್ಟಿತ ಶಬ್ದಸ್ಯಾಪಿ ಅತ್ರ ಘಟನಾಯತು ಸಮಾನ ಗುಣಕೋ ಇತ್ಯರ್ಥ ಉಚ್ಯತೆ. ಸಮಾನ ಗುಣಕ ಅಂತ ಹೇಳುವಾಗ ಸಾಷ್ಟಿತ ಬರುತ್ತೆ, ಆನಂದಾನುಭವ ಎರಡು ಒಂದೇ ಅಂತ ಹೇಳ್ಬಿಟ್ಟು. ಸಯುಜ ಅನ್ನೋದ್ರಲ್ಲಿ ಅದನ್ನು ಭೋಕ್ತವ್ಯವೂ ಹೇಳ್ಬಹುದು ಅಂತ ಹೇಳಿ ಅದನ್ನ ಹೇಳ್ತಾರೆ ಇಲ್ಲಿ ಚರ್ಮ ಶ್ಲೋಕಾಧಿಕಾರದಲ್ಲಿ. ಉಕ್ತಂಚ ಚರ್ಮ ಶ್ಲೋಕಾಧಿಕಾರೇ ಅಂತ ಹೇಳ್ಬಿಟ್ಟು ಉತ್ತಮ ಸ್ವಾಮಿಗಳು ಸಾಯುಜ್ಯಮನ್ಯೇ ಸತುಮೋಕ್ಷ ಉಕ್ತ ಇತ್ಯರ್ಥ. ಸಾಯುಜ್ಯಂ ಭೋಗ ಸಾಮ್ಯಂ, ಭೋಗ ಸಾಮ್ಯ, ಭೋಗದಲ್ಲಿ ಅನುಭವದಲ್ಲಿ ಸಮಾನ. ಸಾಯುಜ್ಯಂ ಗುಣಾಂತರೇಶು ಸಾಮ್ಯಂ, ಸಾಷ್ಟಿತ ಭೋಗ ಸಾಮ್ಯಂ ಇತ್ಯಪಿ ಆಹುಹು, ಇದು ಒಂದು ರೀತಿಯಲ್ಲಿ ಹೇಳ್ತಾರೆ. ಭೋಕ್ತವ್ಯಸ್ಯ ಅವಿಶಿಷ್ಟತಾ ಇತ್ಯತ್ರ ಭೋಗ್ಯ ಭೋಗೋಪಕರಣಾದಿಗ್ರಹೇಣ ಅಪಹತ ಪಾಪ್ಮತ್ವಾದಿ ಸತ್ಯಸಂಕಲ್ಪತ್ವಾಂತಂ ಅಂತ ಸರ್ವಗ್ರಹಣೇತು ಸರ್ವಂ ಏಕತಾತ್ಪರ್ಯಂ ಸುವಚಂ ನ್ಯಾಯ ಸಿದ್ಧಾಂಜನೆ ಸಮಾನ ಗುಣಕತ್ವಂ ಇತಿ ನ್ಯಾಯ ಸಿದ್ಧಾಂಜನದಲ್ಲಿ ಹೇಳಿದ್ದಾರೆ. ಇದನ್ನೆಲ್ಲ ಬೇರೆ ಬೇರೆ ಕಡೆ ಹೇಳಿರೋದನ್ನ ಉತ್ತಮ ಸ್ವಾಮಿಗಳು ಸ್ವಲ್ಪ ತೋರಿಸ್ತಾರೆ. ಅಧಿಕವಾಗಿ ಇಲ್ಲಿ ಸಾಷ್ಟಿತ ಸಾಯುಜ್ಯ ಅನ್ನುವ ಎರಡು ವಿಷಯಗಳಿದೆ ಅಂತ ಹೇಳ್ಬಿಟ್ಟು, ಅಲ್ಲಿ ದಾಸುಪರ್ಣ ಸಯುಜ ಸಖಾಯ ಅಂತ ಹೇಳಿದಾಗ ಸಯುಜ ಸಯು ಅನ್ನೋ ಅರ್ಥಕ್ಕೆ ಎರಡು ಅರ್ಥಗಳನ್ನು ಸೇರಿಸ್ಕೊಳ್ಬಹುದು ಅಂತ ಇಲ್ಲಿ ವಿವರಿಸ್ತಾರೆ ವಿಶೇಷವಾಗಿ. ಅದಕ್ಕೆ ಮೇಲೆ ಇಲ್ಲಿ ಈ ಮಂತ್ರಗಳಲ್ಲಿ ವಿಶೇಷವಾದ ವ್ಯಾಖ್ಯಾನವನ್ನ ರಂಗರಾಮಾನುಜರು ಇಲ್ಲಿ ಹೇಳ್ತಾರೆ. ವಿಸ್ತಾರವಾಗಿ ಸ್ವಲ್ಪ ವಿಚಾರ ಮಾಡ್ತಾರೆ ಇಲ್ಲಿ. ಯಾಕೆಂದ್ರೆ ಬೇರೆ ದರ್ಶನಗಳಲ್ಲಿ ಇದಕ್ಕೆ ಬಹಳ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಕೇಚಿತ್ತು ಅಂದ್ರೆ ಕೆಲವರು ಹೀಗೆ ಅರ್ಥ ಮಾಡಿದ್ರು ಅಂತ ಹೇಳಿದ್ರು.
ಅನೀಶಯ ಅಂದ್ರೆ ಅನೀಶತ್ವೇನ ಅಸಮರ್ಥತ್ವೇನ ಇತ್ಯರ್ಥಃ. ಲೋಕೆ ಹಿ ಲೌಕಿಕೋಕ್ತಿ ಲೌಕಿಕೋಪಿ ಪಂಕಾದೌ ನಿಮಗ್ನಃ ಪಂಕಾದಿ ಸಂಬಂಧೇನ ಮುಖ್ಯಮಾನಃ ಸ್ವಯಂ ನಿರ್ಗಮನ ಅಸಮರ್ಥತ್ವೇನ ಶೋಚನ್ನೇ ಸ್ವೋದ್ಧರಣ ಸಮರ್ಥಂ ಸ್ವಯಂ ಆದೌ ಅನಿಮಗ್ನಂ ಸ್ವಸ್ಮಿನ್ ಪ್ರೀತಿಮತ್ವೇನ ಸುಹೃದ್ಭೂತಂ ತಸ್ಯ ಉದ್ಧರಣ ಸಾಮರ್ಥ್ಯಂ ಚ ದೃಷ್ಟ್ವಾ ಭೀತಶೋಕಃ ಭವತಿ. ಅಂದ್ರೆ ಲೋಕದಲ್ಲಿ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ತತ್ ಸಮಾಧಿ ಅತ್ರ ಅನುಸಂಧೇಯಂ. ಕೆಲವರು ಹೀಗೆ ಅರ್ಥ ಮಾಡಿದ್ರು ಅಂತ ಹೇಳಿದ್ರು. ಒಂದು ಅನೀಶ ಅಂತ ಹೇಳಿದ್ರೆ ಅಸಾಮರ್ಥ್ಯ ಅಂತ ಅರ್ಥ. ಅನೀಶಯ ಶೋಚತಿ ಮುಖ್ಯಮಾನಃ ಅಂತ ಹೇಳಿದಾಗ ಪಂಕ ಅಂದ್ರೆ ಕೆಸರಿನಲ್ಲಿ ಮುಳುಗ್ಬಿಟ್ಟಿದ್ದಾನೆ ಒಬ್ಬ. ಆ ಕೆಸರಿನ ಸಂಬಂಧದಿಂದ ಮುಖ್ಯಮಾನಃ ಅವನಿಗೆ ಬಹಳ ಬೇಸರವಾಗ್ಬಿಟ್ಟಿದೆ, ದುಃಖವಾಗ್ಬಿಟ್ಟಿದೆ. ಸ್ವಯಂ ನಿರ್ಗಮನ ಅಸಮರ್ಥತ್ವೇನ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ, ತಾನಾಗಿಯೇ ಅವನು ಶೋಚಿಸ್ತಾ ಇದ್ದಾನೆ. ಉದ್ಧರಣ ಸಮರ್ಥಂ ಸಮರ್ಥನಾಗಿದ್ದಾನೆ ಆ ಕೆಸರಿನಿಂದ. ಅವನು ಪಂಗಾದವು ಅನಿಮಗ್ನಃ, ಅವನ ಕೆಸರಿನಲ್ಲಿ ಇಲ್ಲ, ಪಕ್ಕದಲ್ಲಿ ಇದ್ದಾನೆ, ಆದ್ರೆ ಅವನಿಗೆ ಕೆಸರು ಅಂಟಿಕೊಂಡಿಲ್ಲ. ಇವನನ್ನ ಎತ್ತೋದಕ್ಕೆ ಸಮರ್ಥನಾಗಿದ್ದಾನೆ. ಇವನನ್ನ ಬಹಳ ಪ್ರೀತಿಯಿಂದ ಸುಹೃದ್ಭೂತಂ, ಇವನಿಗೆ ಸುಹೃತ್ತಾಗಿದ್ದಾನೆ, ಸ್ನೇಹಿತನಾಗಿದ್ದಾನೆ. ತಸ್ಯ ಉದ್ಧರಣ ಸಾಮರ್ಥ್ಯಂ ದೃಷ್ಟ ಅವನು ತೆಗೆಯೋದಕ್ಕೊಬ್ಬ ಇದಾನಪ್ಪ ಪಕ್ಕದಲ್ಲಿ ಅಂತ ಇವನಿಗೆ ಧೈರ್ಯ ಬರುತ್ತೆ. ಭೀತ ಶೋಕ ಎಲ್ಲ ಹೋಗುತ್ತೆ. ಪಕ್ಕದಲ್ಲಿರೋ ಒಬ್ಬನ ಸಮರ್ಥನಾಗಿದ್ದಾನೆ, ಇವನ್ ತೆಗಿತಾನೆ ನನ್ನ ಹೊರಗಡೆ ಕೆಸರಿನಿಂದ ಅಂತ ಹೇಳ್ಬಿಟ್ಟು. ಅದಕ್ಕೆ ನಚ ಅಸ್ಮಿನ್ ಪಕ್ಷೆ ಅನೀಶಯ ಭೋಗ್ಯಭೂತಯ ಪ್ರಕೃತಿಯ ಇತಿ ಭಾಷ್ಯ ವಿರೋಧ ಶಂಕನೀಯ. ಭೋಗ್ಯಭೂತಯೇತಿ ಅಸ್ಯ ಅನೀಶಯೇತ್ಯೇತತ್ ವಿವರಣ ರೂಪತ್ವ ಅಭಾವಾತ್ ತಸ್ಯ ಸಾಮರ್ಥ್ಯ ಲಬ್ಧಾರ್ಥ ಅನುವಾದ ರೂಪತ್ವಾತ್ ಇದು ವದಂತಿ. ಅವರು ಕೆಲವರು ಹೀಗೆ ಇದಕ್ಕೆ ವ್ಯಾಖ್ಯಾನ ಮಾಡ್ತಾರೆ, ಮಾಡಿ ಇದು ಭಾಷ್ಯಕ್ಕೂ ಇದಕ್ಕೂ ವಿರೋಧ ಇಲ್ಲ ಅಂತ ಸಮರ್ಥನೆ ಮಾಡ್ತಾರೆ ಅಂತ ಹೇಳಿದ್ರು. ಅನೀಶಯ ಅಂತ ಹೇಳಿದಾಗ ಭೋಗ್ಯಭೂತಯ ಪ್ರಕೃತಿಯ ಅಂತ ಭಾಷ್ಯ ವಿರೋಧ ಆಯ್ತಲ್ಲ, ಇದು ಅಸಾಮರ್ಥ್ಯ ಅಂತ ಹೇಗೆ ಹೇಳಕ್ ಸಾಧ್ಯ ಅಂತ ಹೇಳಿದ್ರೆ, ಭೋಗ್ಯಭೂತಯ ಇತ್ಯಸ್ಯ ಅನೀಶಯ ಇತಿ ಏತದ್ ವಿವರಣ ರೂಪತ್ವ ಅಭಾವಾತ್. ಭೋಗ್ಯವಾಗಿರೋದು ಅನ್ನಕ್ಕೂ ಇದು ಅನೀಶಯ ಅನ್ನುವಾಗ ಅಸಾಮರ್ಥ್ಯ, ಕೆಸರಿನಲ್ಲಿ ಮುಳುಗಿರೋನು ಅಸಾಮರ್ಥ್ಯದಿಂದ ಇದ್ದಾನೆ ಅಂತ ಹೇಳೋದಕ್ಕೂ ಭೋಗ್ಯಭೂತವಾಗಿದೆ ಅಂತ ವಿರೋಧ ಬರ್ತಲ್ಲ ಅಂತ ಹೇಳಿದ್ರೆ, ಸಾಮರ್ಥ್ಯ ಲಬ್ಧ ಅರ್ಥ ಅನುವಾದ ರೂಪತ್ವ ಅಂತ. ಭೋಗ್ಯಭೂತಯ ಅನ್ನೋದಕ್ಕೂ ಕೂಡ ಸಾಮರ್ಥ್ಯದಿಂದ ಬರುವ ಅರ್ಥಕ್ಕೆ ಅನುವಾದ. ಇವನು ಸಂಸಾರದಿಂದ ತನ್ನನ್ನು ದಾಟಿಸ್ಕೊಳ್ಳೋಕೆ ಅಸಮರ್ಥನಾಗಿದ್ದಾನೆ ಅನ್ನೋ ಅರ್ಥ. ಭೋಗ್ಯವಾಗಿದೆ ಅಂತ ಅನುಭವಿಸಿದ್ರು ತನ್ನ ದಾಟ್ಕೊಳಕ್ ಆಗ್ತಾ ಇಲ್ವಲ್ಲ ಅಂತ ಇವನಿಗೂ ತನ್ನ ಅಸಾಮರ್ಥ್ಯದಿಂದ ಮೋಹ ಉಂಟಾಗುತ್ತೆ, ಆ ರೀತಿ ಅನುವಾದ ರೂಪವಾಗಿ ಮಾಡಬಹುದು ಅನ್ನೋದನ್ನ ಹೇಳ್ತಾರೆ ಅಂತ ಒಂದು ಪಕ್ಷವನ್ನ ಇಲ್ಲಿ ಹೇಳ್ತಾರೆ. ಇದಕ್ ಮೇಲೆ ದ್ವಾಸುಪರ್ಣ ಅದಕ್ಕೆ ಬಹಳ ವಿಸ್ತಾರವಾದ ವಿಚಾರ ಮಾಡ್ತಾರೆ. ಪೈಂಗಿರ ಹಾಸ್ಯ ಬ್ರಾಹ್ಮಣದಲ್ಲಿ ಹೇಳಿರುವಂತಹ ವಿಚಾರ ಶಂಕರ ಭಾಷ್ಯದಲ್ಲಿ ಅರ್ಥ ಮಾಡಿರೋದು ಹೇಗೆ. ಅಂತಃಕರಣ ಜೀವ ಅಂತ ಮಾಡ್ತಾರೆ ಅಲ್ಲಿ. ಅಂತಃಕರಣ ಮತ್ತೆ ಆತ್ಮ ಅಂತ ಹೇಳ್ಬಿಟ್ಟು ಜೀವಾತ್ಮ ಪರಮಾತ್ಮ ಅಂತ ಹೇಳೋದಿಲ್ಲ, ಅದನ್ನ ಬೇರೆ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ದ್ವಾಸುಪರ್ಣ ಅಂತ ಹೇಳೋದಕ್ಕೆ ಯಾರು ಇಬ್ಬರು ಬಾದರಾಯಣರು ಹೇಳ್ಬಿಟ್ರು, ಗುಹಾಂ ಪ್ರವಿಷ್ಟವು ಆತ್ಮಾನವು ಅಂತ ಹೇಳ್ಬಿಟ್ರು, ಇಬ್ರು ಆತ್ಮರುಗಳೇ ಅಂತ. ಆದ್ರೆ ಅಲ್ಲಿ ಅಂತಃಕರಣ ಮತ್ತೆ ಆತ್ಮ ಅಂತ ಅರ್ಥ ಮಾಡ್ತಾರೆ. ಆ ಒಂದು ವ್ಯಾಖ್ಯಾನವನ್ನ ಸ್ವಲ್ಪ ವಿಚಾರ ಮಾಡ್ತಾರೆ ಮುಂದೆ ಸ್ವಲ್ಪ ವಿಸ್ತಾರವಾಗಿ. ಅದನ್ನ ಮುಂದೆ ನೋಡೋಣ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ ನಿಲ್ಲಿಸ್ಕೊಳ್ತೇನೆ. अस्मद्गुरोर्भगवतो श्रीकृष्णो रामानुजस्य प्रपद्ये। ओम भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैः सुष्ठुवागुंसस्तनूभिः यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नस्तार्क्ष्यो विश्ववेदाः स्वस्ति नो पूषा विश्ववेदाः स्वस्ति नस्तार्क्ष्योऽरिष्टनेमिः स्वस्ति नो बृहस्पतिर्दधातु। ओम शान्तिः शान्तिः शान्तिः।